ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 42. ಎನ್ನೊಡನೆ ಸಮರಸವಿನ್ನು ಬೇಡಲೆ ಮುನ್ನಿನಂತೆ ತನುವೆ ನೀನನ್ಯವೆನಗೆ. ಮೊದಲಿನ ಹಾಗೆ ನಿನ್ನ ಜೊತೆ ನನಗೆ ಸಂಘ ಬೇಡ, ದೇಹವೇ ದೇಹಕ್ಕೆ ಹೇಳ್ತಿದ್ದಾರೆ. ಇದು ಮಹಾತ್ಮರ ಅನುಭವ ಅಂತಾನು ಹೇಳ್ತಾರೆ. ನಾವು ಈ ರೀತಿ ಸಾಧನೆ ಮಾಡಿದ್ರು ನಾವು ಆ ಮಹಾತ್ಮರು ಏನ್ ಅನುಭವಿಸಿದಾರೆ ಅದನ್ನ ನಾವು ಅನುಭವಿಸ್ಬೋದು. ಎನ್ನೊಡನೆ ಸಮರಸ, ನನಗೆ ದೇಹದ ಜೊತೆ ತುಂಬಾ ಸಮರಸ. ದೇಹ ನಾನೇ ಅಂತಾನೆ ನನಗೆ ವಿಪರೀತ ಭಾವನೆ ಇದೆ. ನನಗೆ ಆತ್ಮವಸ್ತು ಊಹೆ, ದೇಹ ನನ್ನ ಅನುಭವ. ದೇಹದಲ್ಲಿ ಆಗುವ ಎಲ್ಲಾ ಸುಖ ದುಃಖ ಅದರ ಹಸಿವೆ ತೃಷೆಗಳು ಎಲ್ಲವೂ ನನಗೆ ಅನುಭವ. ಪರಮಾತ್ಮ ವಸ್ತು ನನಗೆ ತಿಳುವಳಿಕೆ. ಈ ರೀತಿ ನನಗಾಗಿದೆಯಲ್ಲ ಅದನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ನೀನೇನು ದೇಹ ಸತ್ಯ ಸತ್ಯ ಅಂತೆಲ್ಲ ಏನ್ ಅಂತಿದ್ಯಲ್ಲ ಅದರ ಸ್ವಭಾವ ಹೀಗಿದೆ ನೋಡು, ಅದರ ಭ್ರಮೆಯನ್ನ ನೀನು ಬಿಡು. ಅದು ನಾನು ನಾನು ಅಂತ ನೀನ್ ಎಷ್ಟು ಅಂತೀಯೋ ಅಷ್ಟು ನೀನು ದುಃಖಕ್ಕೆ ಈಡಾಗ್ತೀಯ. ಆ ಮಹಾತ್ಮರಿಗೆ ಇದರದ ಸಂಘನೇ ಇರೋದಿಲ್ಲ. ಅವ್ರು ಅದನ್ನ ಪ್ರತ್ಯೇಕವಾಗಿಟ್ಟು ಅದನ್ನ ಅದನ್ನ ಹೇಳ್ತಿದ್ದಾರೆ ದೇಹಕ್ಕೆ. ಆ ರೀತಿ ಎನ್ನೊಡನೆ ಸಮರಸ. ಮೊದಲು ಏನೀಗ ನನಗೆ ದೇಹ ನಾನು ಅಂತ ಇತ್ತು, ಈಗ ಆತ್ಮಜ್ಞಾನ ಆದ್ಮೇಲೆ ಈ ರೀತಿ ಇರೋದಿಲ್ಲ. ಮಹಾತ್ಮರಿಗೆ ಈ ರೀತಿ ಸಂಘ ಇರೋದಿಲ್ಲ. ಎನ್ನೊಡನೆ ಸಮರಸವಿನ್ನು ಬೇಡಲೆ ಮುನ್ನಿನಂತೆ, ಮೊದಲು ನೀನು ಹೇಗೆ ದೇಹ ನಾನು ಅಂತ ಎಲ್ಲ ನನಗಿತ್ತೋ ಆ ರೀತಿ ನಿನ್ನ ಸಹವಾಸ ನನಗೆ ಬೇಡ ಅಂತ ಆ ದೇಹಕ್ಕೆ ಹೇಳ್ತಿದ್ದಾರೆ. ಹುಸಿ ನೀನು, ಯಾಕೆ ನಿನ್ನ ಸಹವಾಸ ಬೇಡ, ಯಾಕೆ ದೇಹಕ್ಕೆ ಹೇಳ್ತಿದ್ದಾರೆ? ಹುಸಿ ನೀನು, ಬರೀ ನೀನು ಕಾಣಿಸ್ತೀಯ. ಹುಸಿ ಅನ್ನೋದು ಅತ್ಯಂತ ಶ್ರೇಷ್ಠ. ವೇದಾಂತದಲ್ಲಿ ಮಾತ್ರ ಇದನ್ನ ಪುಸಿ ಬಳಸೋದು, ಇನ್ನ ಯಾರೂ ಬಳಸೋದಿಲ್ಲ ಪುಸಿನ. ಪುಸಿ ಅಂದ್ರೆ ಕಾಣಿಸ್ತಿದೆ, ಅದು ಇಲ್ಲ, ಅದಕ್ಕೆ ಅಸ್ತಿತ್ವನೇ ಇಲ್ಲ. ಅನಿತ್ಯವನ್ನ ಎಲ್ಲರೂ ಒಪ್ಕೊಳ್ತಾರೆ, ಪುಸಿಯನ್ನ ಯಾರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಶಂಕರಾಚಾರ್ಯರ್ದು ಯಾರಿಗೂ ಅರ್ಥ ಆಗೋದಿಲ್ಲ. ಅವರು ಮಿಥ್ಯೆ ಅಂತಾರೆ, ಜಗತ್ತಿಲೆಲ್ಲ ಕಾಣಿಸ್ತಿದ್ಯಲ್ಲ ಇದೇನ್ ಮಿಥ್ಯೆ ಆಗತ್ತೆ, ಇದೆಲ್ಲವೂ ಇದೆಯಲ್ಲ ಅಂತ. ಅವರು ಅದನ್ನ ಶಂಕರಾಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು, ಗುರುಗಳ ಹತ್ರ ಕೇಳ್ಬೇಕು, ಆಗ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಆಗತ್ತೆ. ಮಿಥ್ಯೆ ಪುಸಿ ಇವೆಲ್ಲವೂ ಒಂದೇ ತರ ಶಬ್ದ. ಅದು ಅಂದ್ರೆ ಕಾಣಿಸ್ತಿದೆ, ಅದು ಇಲ್ಲ. ಈಗ ದೇಹ ನಿಂದ ಕಾಣಿಸ್ತಿದೆಯಲ್ಲ ಅದು ಬರೀ ಸುಮ್ನೆ ಕಾಣಿಸ್ತಾ ಇರೋದು, ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅದಕ್ಕೆ ತುಂಬಾ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ. ಈ ಮಡಿಕೆ ಇದೆ, ಮಡಿಕೆ ಅಂತ ಕಾಣಿಸ್ತಿದೆಯಲ್ಲ ಅದು ಮಡಿಕೆ ಇದೆಯಾ? ಹಾಗೆ ಈ ಜಗತ್ತು ಈ ದೇಹ ಏನೇ ನಿನಗೆ ಇದೆ ಇದೆ ಅಂತೀಯಲ್ಲ ಅದಕ್ಕೆ ನಿಜವಾದ ಅಸ್ತಿತ್ವ ಇದೆಯಾ? ಈಗ ಆ ಮಡಿಕೆಯ ಕಡೆ ಲಕ್ಷ್ಯ ಕೊಟ್ಟು ನೋಡು, ಅದು ಖುಷಿ ಅಲ್ವಾ? ಅದು ಅಲ್ಲೆಲ್ಲಾದ್ರೂ ಆ ಮಡಿಕೆ ಅಂತ ಇದೆಯಾ? ಅಲ್ಲಿ ಬರೀ ಅದು ನನಗೆ ನಾಮರೂಪಗಳಿಂದ ಅನಿಸ್ತಿದೆಯಾ ಹೊರ್ತು ಅದಕ್ಕೊಂದು ಆಕಾರ ಕೊಟ್ಟಿರೋದ್ರಿಂದ ಅದು ಮಡಿಕೆ ರೀತಿ ಕಾಣಿಸ್ತಿದೆ. ಹಾಗಾದ್ರೆ ಅದು ಮಡಿಕೆ ಅಂತ ಏನಾದ್ರು ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇದ್ರೆ ಎಲ್ಲಿದೆ? ಆ ಕಂಠ ಮೇಲ್ಗಡೆ ಕಂಠ ಇದೆಯಲ್ಲ ಮಡಿಕೆ, ಅಲ್ಲೇನಾದ್ರು ಮುಟ್ಟಿದ್ರೆ ಮಡಿಕೆ ಅಂತ ಏನಾದ್ರು ಇದೆಯಾ? ಮಣ್ಣಿದೆ. ಅದರ ಮಧ್ಯಭಾಗ ಮುಟ್ಟು, ಅಲ್ಲೂ ಮಣ್ಣಿದೆ. ಅದರ ತಳಭಾಗ ನೋಡು, ಅಲ್ಲೂ ಮಣ್ಣೆ ಇದೆ. ಅಲ್ಲಿ ಮಡಿಕೆ ಅಂತ ಎಲ್ಲಿದೆ? ಮಡಿಕೆ ಅಂತ ಏನಾದ್ರೂ ಸ್ವತಂತ್ರವಾಗಿದೆಯಾ ಅಲ್ಲಿ? ಬರೀ ಪುಸಿ, ಅದು ನಾಮರೂಪಗಳು, ಬರೀ ಕ್ರಿಯೆಗೆ ಆ ರೀತಿ ಅನಿಸ್ತಿದೆ, ನಾಮರೂಪದಿಂದ ಆ ರೀತಿ ಅನಿಸ್ತಿದೆಯಾ ಹೊರ್ತು ನಿಜವಾಗ್ಲೂ ಅಲ್ಲಿ ಇರೋದೇನಿದೆ? ಮಣ್ಣು. ಹಾಗೆ ಈ ದೇಹ ಬರೀ ಹಾಗೆ ಕಾಣಿಸ್ತಾ ಇರೋದು. ಅದನ್ನ ಮುಂದೆ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ, ಹೇಗೆ ಅದು ಪುಸಿ. ಅದು ನನಗೆ ಬಹಳ ದೃಢವಾಗಿ ದೇಹ ಭಾವ ಇರೋದ್ರಿಂದ ದೇಹ ಭಾವದಿಂದನೇ ಕೇಳ್ತೀನಿ. ನಾನು ಕೂತಿದ್ದೀನಿ, ನಾನು ಕೇಳ್ತಿದ್ದೀನಿ, ನನಗ್ ಬುದ್ಧಿ ಇದೆ, ನನ್ನ ಮನಸ್ಸಿದೆ, ನಾನೊಬ್ಬ ಜೀವ ನಾನು ಅಂತಾನೆ ಕೇಳೋದ್ ಗೊತ್ತಿದೆಯೇ ಹೊರ್ತು ಇದನ್ ಬಿಟ್ಟು ನನಗೆ ವಿಚಾರ ಮಾಡೋದಕ್ಕೆ ಬರೋದಿಲ್ಲ. ನನ್ನ ಸ್ವಭಾವ, ನನ್ನ ವಿಚಾರಗಳು, ನನ್ನ ಜೀವನ, ನನ್ನ ಏನು ಪೂರ್ವ ಜನ್ಮದ ನನ್ನ ಸಂಸ್ಕಾರಗಳು, ನನ್ನ ಪರಿಸರ ಎಲ್ಲವೂ ಜೀವಭಾವವನ್ನ ಗಟ್ಟಿ ಮಾಡಿರೋಂಥದ್ದು. ಹಾಗಾಗಿ ನನಗೆ ಜೀವಭಾವವನ್ನ ಬಿಟ್ಟು ವಿಚಾರ ಮಾಡೋದಕ್ಕೆ ಬರೋದಿಲ್ಲ. ನನ್ನ ಎಲ್ಲಾ ವಿಚಾರಗಳು ಜೀವನಾಚೆಗೆ ನನಗೆ ಹೋಗೋದಿಕ್ಕೆ ಬರೋದಿಲ್ಲ. ಏನಿದೆ ಈ ವ್ಯಕ್ತಿ ಅಂತ ನಾನು ಇದೀನಲ್ಲ, ಹೆಣ್ಣಂತ ಆಗಿದ್ದೀನಿ, ನಾನು ಒಂದು ಹೆಣ್ಣು ಅಂತ ಇದ್ದೀನಿ, ಇಂಥ ದೇಹದಲ್ಲಿದ್ದೀನಿ, ಪುರುಷ ನಾನು ಇಂಥ ದೇಹದಲ್ಲಿ ಇದ್ದೀನಿ ಅಂತ ನನಗೆ ಏನಿದೆಯಲ್ಲ ಅಲ್ಲಿಂದನೇ ನನ್ನ ವಿಚಾರಗಳು. ಅದರಿಂದ ಹಿಂದೆ ನನಗೆ ನೋಡೋದಿಕ್ಕೆ ಬರೋದಿಲ್ಲ. ಆ ಇಂದ್ರಿಯಗಳು ಅವೆಲ್ಲವೂ ಹೊರಮುಖನೇ ಇದೆ, ಎಲ್ಲವೂ ಬಾಹ್ಯವಾಗಿ ತೋರ್ಸೋದ್ರಿಂದ ನಮ್ಗೆ ಅಂತರ್ಮುಖ ನೋಡೋದಿಕ್ಕೆ ಬರೋದಿಲ್ಲ. ಅದನ್ನ ಅವ್ರು ಹೇಳ್ತಿದ್ದಾರೆ, ಪುಸಿ ನೀನು. ಏನ್ ನಾನು? ಜೀವ ನಾನು, ದೇಹ ನಾನು, ಇಂದ್ರಿಯಗಳು ನಾನು, ಕಣ್ಣು ನಾನು, ಕಿವಿ ನಾನು. ದೇಹ ಅಂದ್ರೆ ಬರೀ ಒಂದೇ ಇಲ್ಲ, ಇಲ್ಲಿ ವಿಪರೀತ ಅವಯವಗಳಿದೆ. ದೇಹದೊಳಗಡೆ ಎಷ್ಟೊಂದು ಕಾರ್ಯಗಳು, ಎಲ್ಲವೂ ನಾನು 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 ಅಂತೀನಿ. ಅವೆಲ್ಲವೂ ಜಡ ಇದೆ. ಅದು ತನ್ನ ಪಾಡಕ್ ತಾನು ಎಲ್ಲಾ ಕೆಲಸ ಮಾಡ್ತಿದ್ರು, ನಾನು ಎಲ್ಲಾ ಕಡೆ ಪ್ರವೇಶ ಮಾಡಿ ನಾನು ನಾನು ಅಂತ ಅನ್ಭವ
ಅನುಭವಿಸ್ತೀನಿ. ಕಣ್ಣು ನೋಡುತ್ತೆ, ನಾನ್ ಹೋಗಿ ನಾನ್ ನೋಡ್ತೀನಿ ಅಂತೀನಿ. ಕಿವಿ ಶಬ್ದ ಕೇಳತ್ತೆ, ನಾನ್ ಕೇಳ್ತೀನಿ ಅಂತ ಹೋಗ್ತೀನಿ. ದೇಹದಲ್ಲಿ ತಾನೇ ಪಚನ ಕ್ರಿಯೆ ನಡೆಸುತ್ತೆ. ಇವತ್ ನನಗ್ ಬಹಳ ಚೆನ್ನಾಗಿ ಊಟ ಅರಗಿಸ್ಕೊಂಡೆ ನಾನು. ಬಹಳ ಚೆನ್ನಾಗಿ ನಾನು ಊಟ ಮಾಡ್ದೆ. ನಾನ್ ದೇಹವನ್ನ ನಾನು ಸಣ್ಣ ಇಟ್ಕೊಂಡಿದೀನಿ. ದೇಹವನ್ನ ನಾನು ಸಶಕ್ತ ಇಟ್ಕೊಂಡಿದೀನಿ. ಅದು ದೇಹ ತನ್ನದ ತಾನ್ ನಡೆಸ್ತಾ ಇದೆ. ಅಲ್ಲೇನಾದ್ರೂ ನನ್ನ ಕ್ರಿಯೆಗಳು ನಂದೇನಾದ್ರೂ ಆಗತ್ತಾ? ಆ ದೇಹನೇ ಸ್ವತಂತ್ರವಾಗಿದೆ. ಅದು ಜಡವಾಗಿ ತನ್ನ ಕಾರ್ಯಗಳು ಏನ್ ನಡಿಬೇಕೋ ಆ ರೀತಿ ನಡೀತಿದೆ. ಆ ದೇಹ ನಾನು ಅಂತ ಏನ್ ಇದೆಯಲ್ಲ ಅದ್ ಇದೆಯಾ? ಅಲ್ಲಿ ದೇಹ ಅನ್ನೋದು ಇದೆಯಾ? ಅದು ಪುಸಿ ಅದು ಅಂತ ಹೇಳ್ತಿದ್ದಾರೆ. ಮುಂದೆ ಅದಕ್ಕೆ ಆ ಉದಾಹರಣೆಗಳನ್ನ ಹೇಳ್ತಾರ, ಆಗ ಅರ್ಥ ಆಗತ್ತದು. ದೇಹ ಅಂತ ನನಗೇನೀಗ ಜೀವಭಾವ ಇದೆಯಲ್ಲ, ಇದು ಬರೀ ಕಾಣಿಸ್ತಾ ಇರೋದು. ಇದು ನಾನಿರೋದು ಬ್ರಹ್ಮ ವಸ್ತು, ಇದು ಬರೀ ಕಾಣಿಸ್ತಾ ಇರೋದು. ನಿಜ ನಾನು ಯಾವಾಗ್ಲೂ ಇರೋ ಅಂತವನು. ಇದು ಬರೀ ತೋರಿಕೆ. ಇದು ಈ ದೇಹ ಭಾವ ಜೀವಭಾವ ಏನು ನಾನು ಅಂತೀಯಲ್ಲ, ಇದು ಪುಸಿ. ನಾನೇನಿದೀನಲ್ಲ, ನಾನು ಬ್ರಹ್ಮ ವಸ್ತು, ನಾನು ಯಾವಾಗ್ಲೂ ಇರೋ ಅಂತವನು. ನಾನ್ ಯಾವಾಗ್ಲೂ ಒಂದು ದಿನ ಕಾಣಿಸ್ಕೊಂಡು ಒಂದು ದಿನ ಮರೆಯಾಗೋ ಅಂತವನಲ್ಲ ನಾನು. ಯಾವಾಗಲೂ ಇರುವಂತವನು ನಾನು. ಮಲವೆರಡರ ಬೆಸುಗೆ ನೀನು. ಈ ದೇಹ ಏನಿದು ಎರಡು ಮಲಗಳ ಬೆಸುಗೆ, ಎರಡು ಕೊಳೆಗಳು. ಅಂದ್ರೆ ತಂದೆಯ ಕೊಳೆ, ತಾಯಿಯ ಕೊಳೆಯಿಂದ ಇದು ದೇಹ ಉತ್ಪತ್ತಿ ಆಗಿರೋದು. ಇದು ನಿನ್ನೆ ನೋಡಕ್ ಬರುತ್ತಲ್ಲ, ಈ ದೇಹ ಏನಾರ ನೀ ಸೃಷ್ಟಿ ಮಾಡಿದ್ಯಾ? ನಾನು ಅಂತ ತುಂಬಾ ಅಭಿಮಾನ ಪಡ್ತೀಯ. ಅದ್ರದ್ದು ಸುಖ ದುಃಖವನ್ನೆಲ್ಲ ಅನುಭವಿಸ್ತೀಯ. ಅದರ ಕಾಯಿಲೆಗಳನ್ನ ಅನುಭವಿಸ್ತೀಯ. ಎಲ್ಲವನ್ನೂ ಅನುಭವಿಸ್ತೀಯಲ್ಲ, ಏನು ನೀನ್ ಮಾಡಿದ್ಯಾ ಅಲ್ಲಿ? ಅಲ್ಲಿ ಏನಾದ್ರೂ ನೀನೇನಾದ್ರೂ ರಚನೆ ಮಾಡೋದಕ್ ಬರುತ್ತಾ ನಿನ್ಗೆ? ಅದು ತಾನೇ ಪ್ರಕೃತಿಯಿಂದ ತಾನೇ ಆಗಿದೆ. ಎರಡು ಮಲಗಳ ಬೆಸುಗೆ ಅದು. ಅಂದ್ರೆ ತುಂಬಾ ಕೊಳೆಯಿಂದ ಹುಟ್ಟಿರೋ ಅಂತದ್ದು ಈ ದೇಹ. ಅದನ್ನ ಒಂದು ದಿನ ನಾವು ಸ್ನಾನ ಮಾಡಿಲ್ಲ ಅಂದ್ರೆ, ಒಂದು ದಿನ ಅನಾರೋಗ್ಯ ಉಂಟಾದಾಗ ಅದು ಎಷ್ಟು ಕೊಳೆ ಅಂತ ಗೊತ್ತಾಗತ್ತೆ ಅದ್ರದ್ದು. ಎಷ್ಟು ಮತ್ತೆ ವಯಸ್ಸಾಗ್ತಾ ಅದು ಎಷ್ಟು ಶಿಥಿಲ ಆಗಿರುತ್ತೆ ಅಂದ್ರೆ ಯಾರೂ ಅವ್ರ ಹತ್ರ ಹೋಗೋದಿಲ್ಲ. ಯಾರು ಅದಕ್ಕೆ ವಯಸ್ಸಾದವ್ರಿಗೆ ಯಾಕೆ ಅಷ್ಟು ಬೆಲೆ ಕೊಡೋದಿಲ್ಲ ಅಂದ್ರೆ, ಆ ದೇಹ ಶಿಥಿಲ ಆಗಿದೆ. ಅದ್ರದ್ದೆಲ್ಲಾ ವಿಕಾರಗಳು ಕಾಣಿಸ್ತಿರತ್ತೆ. ಯಾರಿಗೂ ಜಗತ್ತಲ್ಲಿ ಇಷ್ಟ ಆಗೋದಿಲ್ಲ. ಅದಕ್ಕೆ ಯಾರಿಗೂ ವಯಸ್ಸಾಗೋದಕ್ಕೆ ಇಷ್ಟ ಆಗಲ್ಲ. ಆದ್ರೆ ಹಾಗೆ ಆಗತ್ತೆ. ಆ ದೇಹದ ಸ್ವಭಾವವೇ ಆಗಿದೆ. ಅದು ಹುಟ್ಟಿರೋದೇ ಕೊಳೆಯಿಂದ ಹುಟ್ಟಿದೆ. ಮತ್ ಹುಟ್ಟಿರುವ ಜಾಗ ಆದ್ರುವೆ ಏನ್ ಬಹಳ ಸ್ವಚ್ಛ ಇದೆಯಾ? ಆದ್ರೆ ನನಗದ್ ಮರ್ತೇ ಹೋಗ್ಬಿಡತ್ತೆ. ಆ ಭ್ರಮೆಗಳೆಲ್ಲವೂ ಎಷ್ಟು ಉಂಟು ಮಾಡಿದೆ ಅಂದ್ರೆ, ಇಲ್ಲಿ ಹೊರಗಡೆ ಬಂದು ಇಲ್ಲಿ ಮೈಲ್ಗೆ ಅಂತ ಜಾತಿಯವನು, ನಾನು ಇಂಥ ಜಾತಿಯವನು, ನಮ್ಗೆ ಹಿಂಗೇ ಮಾಡ್ಬೇಕು ಪದ್ಧತಿ, ನಾವ್ ಹಂಗೇ ಬದುಕ್ಬೇಕು, ಅದು ಇದು ಎಲ್ಲ ಮಾತಾಡೋದು. ಆ ದೇಹನೇ ಎಂತದು? ಆ ದೇಹನೇ ಕೊಳೆಯಿಂದ ಹುಟ್ಟಿರೋ ಅಂತದ್ದು. ಮತ್ ಹುಟ್ಟಿರೋ ಜಾಗನೂ ಬಹಳ ಕೊಳೆ ಇದೆ. ಅದ್ರಲ್ಲಿ ನಾ ಶ್ರೇಷ್ಠ ಅಂತೀಯಲ್ಲ, ಹೇಗೆ ಅದು? ಮಲವೆರಡರ ಬೆಸುಗೆ. ದೇಹದ ಬಗ್ಗೆ ಬಹಳ ಅಭಿಮಾನ ಇದೆಯಲ್ಲ, ನಾನು ಬಹಳ ಸುಂದರವಾಗಿದ್ದೀನಿ, ಸುಂದರವಾಗಿ ಕಾಣ್ಬೇಕು ನಾನು. ಯೌವನದಲ್ಲಿ ಬಹಳ ಜಾಸ್ತಿ ಇರುತ್ತೆ. ವಯಸ್ಸಾಗ್ತಾ ತಾನೇ ಕಡಿಮೆ ಆಗತ್ತೆ. ಆ ಯೌವನದಲ್ಲಿ ಇರುತ್ತಲ್ಲ, ನಾನ್ ಬೆಳ್ಳಗೆ ಕಪ್ಪುಗೆ ಇಂಥವ್ರು ಅಂತವ್ರು ಅಂತ, ಅದೇನು ಆ ಚರ್ಮನ, ಬರೀ ಚರ್ಮದ ಹೊದಿಕೆ ಮೇಲ್ಗಡೆ ಇರೋದು. ಆ ಚರ್ಮನ ಸುಮ್ನೆ ಹಿಂಗೆ ತೆಗೆದ್ರೆ ಒಳಗಡೆ ಏನೇನಿದೆ? ಬಹಳ ಅದ್ಭುತವಾದ ವಸ್ತುಗಳಿದೆಯಾ? ರಕ್ತ ಮಾಂಸ ಅವೆಲ್ಲೋ ಬರೀ ಅದೇ ಇರೋದಲ್ಲಿ. ಇನ್ನೇನಿದೆ ದೇಹದ ಒಳಗಡೆ? ಬರೀ ಮಾಂಸ, ಬರೀ ರಕ್ತ, ಆ ನರಗಳು, ಇವುಗಳ ಜೋಡಣೆನೆ. ಆ ಇಂದ್ರಜಾಲ ಇದಕ್ಕಿಂತ ಇಂದ್ರಜಾಲ ಬೇಕಾ ಅಂತಾರೆ ಇವ್ರೆ ನಿಜಗುಣರನೆಯಲ್ಲಿ. ದೇಹ ಉಳಿದು ಇಂದ್ರಜಾಲ ಒಂದುಂಟೆ. ಈ ದೇಹಕ್ಕಿಂತ ಒಳಗಡೆ ಎಂತೆಂತದೆಲ್ಲ ಕಾರ್ಯ ಅವೆಲ್ಲ ಇದೆಯಲ್ಲ, ಅವೆಲ್ಲವೂ ಏನ್ ಬಹಳ ಶ್ರೇಷ್ಠವಾಗಿದೆ ವಸ್ತುಗಳು. ಏನ್ ಹೊಟ್ಟೆ ಏನ್ ಕಡಿಮೆ ಇದೆಯಾ? ಕಿಡ್ನಿ ಎಷ್ಟಿದೆ? ಒಂದು ಎರಡು ಹೇಳಕ್ಕಾಗಲ್ಲ. ಪೂರ್ತಿ ದೇಹದ ಒಳಗಡೆ ಏನಿದೆಯಲ್ಲ ಎಲ್ಲವೂ ಮೂಳೆ ಮಾಂಸ ನರ ಇವುಗಳ ಜೋಡಣೆ. ಹೊರಗಡೆ ಮಾತ್ರ ಇದು ಚರ್ಮದ ಹೊದಿಕೆ ಒದಿಸಿರೋದ್ರಿಂದ ಬಹಳ ಅದ್ಭುತ ಅಂತ ಕಾಣಿಸ್ತಿದೆಯಲ್ಲ. ಆ ರೀತಿ ಇರೋನು ನೀನು. ಮಲವೆರಡರ ಬೆಸುಗೆ ನೀನು. ನಾನ್ ಈ ರೀತಿ ಇಲ್ಲ. ಬ್ರಹ್ಮವಸ್ತು ಏನಿದೆ ಅತಿ ಶುದ್ಧ ನಾನ್ ಬಹಳ ಶುದ್ಧ, ನಾನು ಪರಿಶುದ್ಧ. ನಾನು ಯಾವ ಕೊಳೆಯೂ ನನ್ನಲ್ಲಿಲ್ಲ. ನಾನು ಪರಿಶುದ್ಧ. ನಾನು ಕರ್ಮವೆಸರ ದೇಳಿಗೆ ನೀನು. ಆ ಕರ್ಮದಿಂದ ನೀನು ಉತ್ಪನ್ನ ಆಗಿರೋದು. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಏನು 3 ಕರ್ಮಗಳಿದೆಯೋ ಅದರದ್ದು ನೀನು. ಅದ್ರ ಪ್ರಾಡಕ್ಟ್ ನೀನು. ಅವುಗಳ ಸಂಚಯನ ನೀನು. ಅವುಗಳ ನೀನ್ ಏನ್ ಹಿಂದಿನ ಜನ್ಮದಿಂದ ಏನೇನ್ ಸಂಸ್ಕಾರಗಳಿತ್ತು, ನಿನ್ನ ಕರ್ಮ ಇತ್ತು, ಆ ರೀತಿ ದೇಹ ಬಂದಿರೋದು ನಿನಗೆ. ನೀನು ಸುಮ್ನೆ ಹಾಗೆ ಉದ್ಭವ ಆಗಿಲ್ಲ. ಕರ್ಮವೆಸರ ನೀನು. ಆ ಕರ್ಮದಿಂದ ನಿನಗೆ ಇಂಥ ಪರಿಸರ ಸಿಗತ್ತೆ. ಯಾವ ಮನೆಯಲ್ಲಿ ನೀನು ಹುಟ್ಟಿದ್ಯೋ ಅದು ಕರ್ಮದಿಂದ. ತಂದೆ ತಾಯಿ, ಯಾರ ಅಕ್ಕ ತಂಗಿ ಅಣ್ಣ ತಮ್ಮ, ಏನೇ ನಾನು ಜಗತ್ತಿನಲ್ಲಿ ಎಲ್ಲಾ ವ್ಯವಹಾರಗಳನ್ನು ಮಾಡ್ತೀನಲ್ಲ, ಅವೆಲ್ಲವೂ ಕರ್ಮದಿಂದ.
ಪಶುಪತ್ನಿ ಸುತ ಆಲಯ ಹೇಳ್ತಾರಲ್ಲ ಇವರು ವ್ಯಾಸ ಮಹರ್ಷಿಗಳು. ಯಾವುದು ನನ್ನ ಜನ್ಮದಿಂದ, ನನ್ನ ಪೂರ್ವ ಜನ್ಮದ ಸಂಸ್ಕಾರದಿಂದ ನನ್ನ ಬದುಕು, ಅದರಿಂದನೇ ನನ್ನ ಕರ್ಮದಿಂದನೇ ನನ್ನ ಬದುಕು ಇರೋದು, ಮತ್ತೆ ಕಾಯಿಲೆ ಬರೋದು, ಪ್ರತಿಯೊಂದು ಕರ್ಮದಂತಾನೆ ಹೇಳ್ತಾರೆ. ನಿನ್ನ ಹುಟ್ಟಬೇಕಾದ್ರೇನೆ ಅಂಗವಿಕಲಾಗಿ ಯಾಕೆ ಹುಟ್ಟತೀಯ, ಹುಡ್ತಾನೆ ಬಡತನದಲ್ಲಿ ಹುಡ್ತೀಯ. ಕೆಲವ್ರು ಹುಡ್ತಾನೆ ಶ್ರೀಮಂತರಾಗಿ ಹುಡ್ತಾರೆ, ಅವ್ರು ಏನೂ ಕಷ್ಟ ಪಡಲ್ಲ, ಆದ್ರೆ ಅವ್ರು ಯಾವಾಗ್ಲೂ ಶ್ರೀಮಂತಿಕೆಯಲ್ಲೇ ಇರ್ತಾರೆ. ಜೀವನ ಪರ್ಯಂತ ಕಷ್ಟ ಪಡ್ತಾನೆ, 1 ರೂಪಾಯಿ ಅವನು ಯಾವಾಗ್ಲೂ ಹಸುವಿನಲ್ಲೇ ಇರ್ತಾನೆ. ಕೆಲವರು ಹುಟ್ಟದಾಗಿಂದನೇ ಅನಾರೋಗ್ಯ, ಸಾಯಗಂಟನೂ ಬರೀ ಕಾಯಿಲೆಯಲ್ಲೇ ಇರ್ತಾರೆ. ಕೆಲವರು ಸಾಯಗಂಟನೂ ಆರೋಗ್ಯವಾಗಿರ್ತಾರೆ. ಅವೆಲ್ಲವೂ ಏನದು? ಕರ್ಮವೆಸರದ ಎಳಿಗೆ, ಅದು ಕರ್ಮದಿಂದ ಕೂಡಿದೆ. ಈ ವ್ಯಕ್ತಿ ಜೀವ ನಾನು ಏನೇನ್ ಹೇಳ್ತೀನಿ ಇವನು ಕರ್ಮದ ಅಧೀನ. ಆದ್ರೆ ಆ ಬ್ರಹ್ಮ ವಸ್ತು ಈ ಕರ್ಮಕ್ಕೆ ಸ್ಪರ್ಶನೇ ಇಲ್ಲ, ಅದು ಸಾಕ್ಷಿ ನಾನು. ಈ ಕರ್ಮ ಅಂತ ಏನಿದೆಯಲ್ಲ, ಈ ಜೀವನಿಗೆ ಸಾಕ್ಷಿ ನಾನು. ಆ ಸಾಕ್ಷಿ ಅಂದ್ರೆ ನಾನು ನೋಡೋನು. ಯಾರನ್ನ? ನನ್ನ ದೇಹವನ್ನು ನಾನು ನೋಡೋದು. ನನ್ನ ದೇಹವನ್ನು ನಾನು ಹೇಗ್ ನೋಡೋದು? ಎಚ್ಚರದಲ್ಲಿದೆ, ಕನಸಿನಲ್ಲಿಲ್ಲ, ನಿದ್ರೆಯಲ್ಲಿ ಬೇರೆ ರೀತಿಯಾಗಿದೆ. ಈ ದೇಹ ಬರೀ ತೋರಿಕೆ, ಇದು ಮಲವೆರಡರ ಬೆಸುಗೆ, ಈ ರೀತಿ ಎಲ್ಲ ನಾನು ನೋಡ್ತೀನಲ್ಲ, ಆ ನೋಡುವ ಅರಿವು ನಾನು, ಆ ಸಾಕ್ಷಿ ನಾನು. ಇದು ಕರ್ಮಕ್ಕೊಳಗಾಗಿರೋಂಥದ್ದು ಜೀವ, ನಾನು ಇದಕ್ಕೆ ಸಾಕ್ಷಿ ನಾನು. ಭಾವಿಸೇ ಬಂದವದು. ಈ ದೇಹ ಬಂಧನದಿಂದನೇ ನನಗೆ ಎಲ್ಲಾ ಬಂಧನನೂ ಉಂಟಾಗಿರೋದು. ಈ ದೇಹ ಬಂಧನನೇ ನನಗೆ ಎಲ್ಲಾ ಜನ್ಮಗಳಕ್ಕೂ ಕಾರಣ ಆಗಿರೋದು. ಈ ಬಂಧನವನ್ನ ಬಿಡಿಸ್ಕೊಳ್ಳೋದಿಕ್ಕೆ ಈ ಆತ್ಮಜ್ಞಾನ. ಆದರೆ ಆ ಬ್ರಹ್ಮ ವಸ್ತು ಹೇಗಿದೆ? ಎಲ್ಲದಿಂದನೂ ಮುಕ್ತ. ಈ ದೇಹ ಬಂಧನ, ಮನಸ್ಸಿನ ಬಂಧನ, ಭಾವ ಬಂಧನ ಎಲ್ಲವೂ ವಿಪರೀತ ದುಃಖ. ದೇಹ ಬಂಧನ ಏನ್ ಸಾಮಾನ್ಯನ? ಯಾವಾಗ ದೇಹ ನಾನು ಅಂತ ವಿಪರೀತ ಹೊರಗಿನ ಎಲ್ಲಾ ಬಂಧನಗಳು, ಹೆಂಡತಿ ನನ್ನವರು, ಮಕ್ಕಳು ನನ್ನವರು, ಮನೆ ನನ್ನದು, ದುಡ್ಡು ನಂದು, ಎಲ್ಲಾ ಬಂಧನಗಳು ಬಂತು. ಎಲ್ಲವೂ ಈ ದೇಹ ಬಂಧನದ ಮೇಲೆ ನಿಂತಿರೋದು. ಯಾರಿಗೆ ದೇಹ ಬಂಧನ ಇಲ್ಲ, ಯಾವ ಬಂಧನವೂ ಇಲ್ಲ. ದೇಹ ಬಂಧನ ಯಾವಾಗಿಲ್ಲ? ನಾನು ಯಾವಾಗ ಆ ಬ್ರಹ್ಮ ವಸ್ತುನೇ ನಾನು ಇರೋದೇ ಬ್ರಹ್ಮ ವಸ್ತು, ನನಗೆ ಯಾವ ಬಂಧನವೂ ಇಲ್ಲ ಅಂತ ಯಾವಾಗ ನಾನು ಆ ಅನುಭವದಲ್ಲಿ ಉಳಿತೀನೋ, ಆಗ ಈ ದೇಹ ಬಂಧನ ಇಲ್ಲ. ಈ ದೇಹದ ಸ್ವಭಾವವೇ ಬಂಧನ. ಅದು ಮೋಹದಿಂದ ಕೂಡಿದೆ, ಅದು ಸ್ವತಂತ್ರವಾಗಿ ಇಲ್ಲ, ಅದು ಮಲವೆರಡರ ಬೆಸುಗೆ. ಇದೆಲ್ಲದಕ್ಕೂ ಸಾಕ್ಷಿ ನಾನು. ಮುಂದೆ ಹೇಳ್ತಾರೆ, ಜಡವೇ ನೀನು. ಈ ದೇಹ ಜಡ ಅಂತಾರೆ. ಈ ದೇಹ ಜಡ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ನನಗೆ ಬಹಳ ನಾನು ಚೈತನ್ಯವಾಗಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಆ ಚೈತನ್ಯ ಬಂದಿರೋದೇ ಆ ಬ್ರಹ್ಮ ವಸ್ತುವಿನಿಂದ. ಈ ಜೀವನಿಗೆ, ಇವನಿಗೇನು ಚೈತನ್ಯ ಇವನು ಕಾಣಿಸ್ತಾ ಇದ್ದಾನೆ, ಇವನಿಗೆ ಆಧಾರವಾಗಿರೋದೇ ಆ ಬ್ರಹ್ಮ ವಸ್ತು. ಹೇಗೆ ಕರೆಂಟ್ ಇದೆ, ನಾನು ಬಲ್ಬ್ಗಳು, ಫ್ಯಾನ್ಗಳು ಎಲ್ಲವನ್ನೂ ಬಳಸ್ತೀನಿ, ಆದ್ರೆ ಅದಕ್ಕೆ ಸ್ವತಂತ್ರವಾಗಿ ಎಲ್ಲಿದೆ? ಆ ಕರೆಂಟೇ ಅದಕ್ಕೆ ಮೂಲ. ನಾನು ಕರೆಂಟಿನ ಕಡೆ ಗಮನ ಕೊಡೋದಿಲ್ಲ. ಫ್ಯಾನ್ ಇಷ್ಟೊಂದು ದುಡ್ಡು ಕೊಡ್ತಂದೆ ನಾನು, ಲೈಟ್ ಇಷ್ಟು ಚೆನ್ನಾಗಿರೋದು ಹಾಕಿದೀನಿ ನಾನು, ಎಲ್ಲಾ ಇದ್ರದ್ದು ಮಾತಾಡ್ತಿರ್ತೀನಿ. ಆದ್ರೆ ಹಿಂದೆ ಇರೋದು ಯಾವುದು? ಆ ಕರೆಂಟ್. ಹಾಗೆ ಈ ದೇಹ, ಈ ಇಂದ್ರಿಯ, ಮನಸ್ಸು, ನಾನು ಜೀವನಾನು ಅಂತ ಇದೆಯಲ್ಲ, ಈ ಅಹಂಕಾರ, ಇದಕ್ಕೆ ಆಧಾರವಾಗಿರೋದೇ ಆ ಚೈತನ್ಯ ವಸ್ತು. ನಾನಿರೋದು ಆ ಚೈತನ್ಯ ವಸ್ತು. ಈ ದೇಹಾದಿಗಳು ಜಡ, ಈ ಇಂದ್ರಿಯಗಳು ಜಡ, ಅವಕ್ಕೆ ಸ್ವತಂತ್ರವಾಗಿ ಅರಿವೇ ಇಲ್ಲ. ಅವಕ್ಕೆ ಈ ತರ ಜ್ಞಪ್ತಿ ಶೂನ್ಯ ಅಂತಾರೆ. ಅಂದ್ರೆ ಅವಕ್ಕೆ ನಾನಿದ್ದೀನಿ ಅಂತಾನೂ ಗೊತ್ತಿಲ್ಲ, ಬೇರೆ ವಿಧವು ಅಂತಾನೂ ಗೊತ್ತಿಲ್ಲ. ಕೈಗೇನಾದ್ರೂ ಗೊತ್ತಿದ್ಯಾ? ಕಾಲಿಗೇನಾದ್ರೂ ಗೊತ್ತಿದ್ಯಾ? ಯಾವ ಇಂದ್ರಿಯಗಳಿಗಾದ್ರೂ ಪ್ರಜ್ಞೆ ಇದೆಯಾ? ಅವೆಲ್ಲವೂ ಜಡ. ಅಲ್ಲಿ ನಾನು ಅಂತ ಯಾವಾಗ ಪ್ರಕಟ ಆಗುತ್ತೋ ಆಗ ಅವುಗಳಿಗೆಲ್ಲ ಚೈತನ್ಯ ಬಂದಿರೋ ಹಾಗನ್ಸತ್ತೆ. ಆ ನಾನು ಅಂತ ಏನಿದೆಯಲ್ಲ, ಆ ನಾನಿಗೂ ಚೈತನ್ಯವನ್ನ ಕೊಟ್ಟಿರೋದು ಆ ಬ್ರಹ್ಮ ವಸ್ತು. ಆ ಬ್ರಹ್ಮ ವಸ್ತುವಿನ ಆಧಾರದಲ್ಲಿ ಈ ವ್ಯಕ್ತಿ ಈ ರೀತಿ ಕಾಣಿಸ್ತಿದೆಯ. ನೀನು ಜೀವ, ನೀನು ಹೆಣ್ಣು, ನೀನು ಈ ರೀತಿ ಇದೀನಿ ಅಂತಿದೆಯಲ್ಲ, ನಿನಗೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಈ ದೇಹಾದಿಗಳಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಈ ದೇಹಕ್ಕೆ ಅಸ್ತಿತ್ವವನ್ನ ಕೊಟ್ಟಿರುವಂಥದ್ದು ಆ ಬ್ರಹ್ಮ ವಸ್ತು. ಆ ಬ್ರಹ್ಮ ವಸ್ತು ನಾನಿದ್ದೀನಿ. ನನ್ನ ಆಧಾರದಲ್ಲಿ ಈ ದೇಹಾದಿಗಳು ಚಲಿಸ್ತಾ ಇದೆ, ಇಂದ್ರಿಯಗಳು ಚಲಿಸ್ತಾ ಇದೆ, ಮನಸ್ಸು ಚಲಿಸ್ತಾ ಇದೆ, ಅಹಂಕಾರ ಎಲ್ಲವೂ ಆ ಬ್ರಹ್ಮ ವಸ್ತುವಿನ ಆಧಾರದಲ್ಲಿ ನಡೀತಿದೆ. ಆದರೆ ಆ ಬ್ರಹ್ಮ ವಸ್ತುವಿಗೆ ಇದ್ಯಾವುದರ ಸ್ಪರ್ಶವೂ ಇಲ್ಲ. ನಾನು ಚೈತನ್ಯ ವಸ್ತು, ನಾನು ಅಖಂಡವಾದ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ. ನಾನು ಇರೋದು ಯಾವ ರೀತಿ? ಚೈತನ್ಯಂ ಶಾಶ್ವತಂ, ಯಾವಾಗಲೂ ಇರುವಂಥವ್ ನಾನು. ಚೈತನ್ಯಂ ಶಾಶ್ವತಂ ಶಾಂತಂ,
ಶಾಂತವಾಗಿರೋಂತ ನಾನು ವ್ಯೋಮಾತೀತಂ, ನಾನು ಆಕಾಶದಂಗೆ ಬಯಲು, ನಾನು ಇರೋದೇ ಆ ಸ್ವರೂಪ, ನಾನು ಯಾವಾಗಲೂ ಚೈತನ್ಯವಾಗಿದ್ದೀನಿ. ಈ ದೇಹ ಜಡ. ಯಾರ ದೇಹ? ನನ್ನ ದೇಹವೇ ಜಡ. ನನ್ನ ದೇಹವನ್ನ ನಾನು ಅರಿಯೋದಿಕ್ಕೆ ಬರುತ್ತಾ ನನಗೆ ದೇಹದಲ್ಲೇ ಇದ್ದು ದೇಹವನ್ನ ನೋಡ್ತೀನಿ, ಅದಕ್ಕೆ ನನ್ಗೆ ಅರಿವಾಗೋದಿಲ್ಲ. ಗುರುಗಳು ಹೇಳುವ ರೀತಿ ದಿನ ದಿನ ಕೇಳ್ತಾ ಕೇಳ್ತಾ ನನಗೆ ಯಾವ ರೀತಿ ಅರಿಯೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಈ ದೇಹ ಜಡ. ಹೇಗೆ ಜಡ? ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಮನಸ್ಸು ಬರ್ಲಿಲ್ಲ, ದೇಹಕ್ಕೆ ಎಲ್ಲಿ ಸ್ವತಂತ್ರವಾದ ಅಸ್ತಿತ್ವ ಇದೆ? ದೇಹದ ಏನಾದ್ರೂ ಅನುಭವ ಇದೆಯಾ? ಮನಸ್ಸೇ ಇಲ್ಲ ನಿನಗೆ. ದೇಹ ಈಗ ನಿದ್ರೆಯಲ್ಲಿ ಇದೆ, ನಿದ್ರೆಯಲ್ಲಿ ಅದು ಪ್ರಜ್ಞೆ ಇಲ್ಲದೆ ಮಲಗಿದೆಯಲ್ಲ, ಅದಕ್ಕೆ ಏನಾದ್ರೂ ಚೈತನ್ಯ ಇದೆಯಾ? ನಿದ್ರೆಯಲ್ಲಿ ತಾನು ಎಲ್ಲಿ ಮಲಗಿದ್ದೀನಿ, ಉಸಿರಾಡ್ತಾ ಇದ್ದೀನಿ, ಏನಾದ್ರು ಕಾಯಿಲೆ, ದೇಹದ ಯಾವ ಅನುಭವವೂ ಇಲ್ಲ. ನಿದ್ರೆಯಲ್ಲಿ ಯಾವ ಅನುಭವ ಇದೆ? ಅದು ಜಡವಾಗಿ ಬಿದ್ದಿದೆಯಲ್ಲ ಅಲ್ಲಿ. ನನ್ನ ನಿದ್ರೆಯನ್ನ ನಾನು ನೋಡ್ಬೇಕು, ಆಗ ನನಗೆ ಗೊತ್ತಾಗತ್ತೆ ನನ್ನ ದೇಹ ಜಡ. ನನ್ನ ನಿದ್ರೆಯಲ್ಲಿ ನನ್ನ ದೇಹ ಎಲ್ಲಿ ಮಲಗೋದಕ್ಕಿಂತ ಮೊದಲು ಬಹಳ ನನ್ನ ಹಾಸಿಗೆ, ಇವರನ್ನ, ಬೆಡ್ಶೀಟು ಎಲ್ಲವನ್ನೂ ರೆಡಿ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನನಗೆ ಅಲ್ಲಿ ಪ್ರಜ್ಞೆ ಇರೋವರೆಗೂ, ನಾನು ನಾನು ಅಂತ ಇರೋವರೆಗೂ. ಆ ನಾನನ್ನೋದೇ ನನಗೆ ಹೋಯ್ತು ಅಂದ ತಕ್ಷಣನೇ ದೇಹದ ಏನೂ ಭಾನ ಇಲ್ಲ ನನಗೆ. ಎಲ್ ಮಲಗಿದ್ದೀನಿ, ಯಾವ ರೀತಿ ಮಲಗಿದ್ದೀನಿ, ಬಟ್ಟೆ ಹಾಕೊಂಡಿದ್ದೀನಿ, ಬಟ್ಟೆ ಇಲ್ಲ, ಒತ್ಕೊಂಡಿದ್ದೀನಿ, ಹೇಗ್ ಮಲಗಿದ್ದೀನಿ, ಯಾವ ಪರಿಸರದಲ್ಲಿ ಮಲಗಿದ್ದೀನಿ, ದೇಶ ಕಾಲ ಯಾವುದೂ ಪ್ರಜ್ಞೆ ಇಲ್ಲ ನನಗೆ. ಆ ನಿದ್ರೆಯ ಅನುಭವ ಇದೆಯಲ್ಲ, ಆ ನಿದ್ರೆ ಅನುಭವದಲ್ಲಿ ದೇಹ ಜಡ ಅಂತ ನನಗೆ ಗೊತ್ತಾಗತ್ತಲ್ಲ. ಜಡವಾಗಿ ಬಿದ್ದಿದೆಯಲ್ಲ ಅಲ್ಲಿ ದೇಹ, ಅಲ್ಲೇನು ಉಸಿರಾಟ ಆಡ್ತಿದೆ ಅಂತನೂ ಗೊತ್ತಿಲ್ಲ ಅಲ್ಲಿ. ಹಾಗಾಗಿ ಅದು ಜಡ. ಅದು ಆ ಜಡವನ್ನ ನಾನು ನೋಡ್ತೀನಲ್ಲ, ಆ ದೇಹ ನಿದ್ರೆಯಲ್ಲಿ ಜಡವಾಗಿದೆ ಅಂತ ನನ್ಗೆ ಅರಿವಾಗ್ತಿದೆಯಲ್ಲ, ಆ ಅರಿವು ನಾನು, ಆ ಚೈತನ್ಯ ವಸ್ತು ನಾನು. ನನ್ನ ಆಧಾರದಲ್ಲಿ ಇವಕ್ಕೆಲ್ಲ ಚೈತನ್ಯ ಬಂದಿದೆ, ಇವುಗಳಿಗೆ ಸ್ವತಂತ್ರವಾದ ಚೈತನ್ಯ ಇಲ್ಲ. ಜಡವೇ ನೀನು, ಅಜಡನು ನಾನು, ನಾನು ಅಜಡನು. ಬಹುರೂಪ ಒಡೆದಿಹೆ ನೀನು. ಬಹುರೂಪ ಅಂದ್ರೆ ಈ ದೇಹಕ್ಕೆ 6 ವಿಕಾರಗಳಿದೆ. ಇದು ಬಾಲ್ಯ ಇದೆ, ಯೌವನಕ್ಕೆ ಬರುತ್ತೆ, ವೃದ್ಧಾಪ್ಯಕ್ಕೆ ಹೋಗುತ್ತೆ, ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, 6 ರೀತಿ ವಿಕಾರಗಳಿದೆಯಲ್ಲ. ಮೊದಲು ಅದು ಹುಟ್ಟುತ್ತೆ, ಆಮೇಲೆ ಇದೆ ಅಂತ ಅನ್ಸುತ್ತೆ, ಬದಲಾವಣೆ ಹೊಂದುತ್ತಾ ಹೋಗುತ್ತೆ, ವೃದ್ಧಿ ಹೊಂದುತ್ತಾ ಹೋಗುತ್ತೆ, ಇಳಿತಾ ಹೋಗುತ್ತೆ, ಒಂದು ದಿನ ನಾಶ ಆಗತ್ತೆ. ಯಾರ ದೇಹ? ನನ್ನ ದೇಹನೇ. ನಾನು ಮೊದಲು ಬಾಲ್ಯದಲ್ಲಿ ತಾಯಿಯ ಗರ್ಭದಲ್ಲಿ ಬಂದೆ, ಬರೀ ಸುಮ್ನೆ ಒಂದು ಸಣ್ಣ ಅಣುವಾಗಿ ಬರುತ್ತೇನಲ್ಲಿ. ಯಾರು ಅದನ್ನ ಊಹೆ ಮಾಡೋದಕ್ಕಾಗೋದಿಲ್ಲ. ಅಲ್ಲೇ ಚೈತನ್ಯ ಪ್ರಾರಂಭ ಆಗುತ್ತೆ. ಅದು ಬರೀ ಸುಮ್ನೆ ಈಗಿನ ಎಲ್ಲಾ ಸಂಶೋಧನೆಗಳು ಈಗ ತೋರಿಸ್ತಾರಲ್ಲ ಎಲ್ಲಾ ಡಾಕ್ಟರ್ಗಳು, ಅದು ಬರೀ ಈಗ ಒಂದು ಕ್ಷಣ ಹಿಂಗ ಬಂದ ತಕ್ಷಣನೇ ಚಲನೆ ಪ್ರಾರಂಭ. ಆ ಚಲನೆ ಪ್ರಾರಂಭ ಆಗಿ ಆಗಿ ಹೇಗೆ ತಾನೇ ದೇಹ ಸೃಷ್ಟಿ ಆಗತ್ತೆ ಅಲ್ಲಿ. ತಾನೇ ಕೈ, ಕಾಲು, ಕಣ್ಣು, ತಾನೇ ಎಲ್ಲ ಸೃಷ್ಟಿ ಮಾಡ್ಕೊಳತ್ತೆ. ಪ್ರಕೃತಿನೇ ಮಾಡತ್ತೆ ಅವನ್ನೆಲ್ಲ. ಯಾರು ಮನುಷ್ಯರು ಮಾಡೋದಕ್ಕಾಗೋದಿಲ್ಲ ಅದನ್ನ. ಆ ಪ್ರಕೃತಿಯಿಂದ ತಾನೇ ಅವೆಲ್ಲ ತಾನೇ ಗರ್ಭದಲ್ಲಿ ತಾನೇ ಸೃಷ್ಟಿ ಮಾಡ್ಕೊಂಡು ತಾನೇ ಒಂದು ದೇಹ ಸೃಷ್ಟಿ ಆಗತ್ತೆ ಅಲ್ಲಿ. ಅದ ಹೊಟ್ಟೆ ಒಳಗಡೆ 9 ತಿಂಗಳು ಅಲ್ಲಿದ್ದು ತಾನೇ ಆಚೆ ಬರುತ್ತೆ. ಆಚೆ ಬಂದ ತಕ್ಷಣ ಪ್ರಾರಂಭ, ನಾನಿದ್ದೀನಿ ಅಂತ ಪ್ರಾರಂಭ ಆಗತ್ತೆ. ಅದರ ವಿಜ್ಞಾನಿಗಳೆಲ್ಲ ಹೇಳ್ತಾರೆ, ಯಾವಾಗ ಆ ಚಲನೆ ಪ್ರಾರಂಭ ಆಯ್ತಲ್ಲ ಆಗ್ಲಿಂದಾನೇ ಚೈತನ್ಯ ಪ್ರಾರಂಭ. ವೇದಾಂತದಲ್ಲಿ ಎಲ್ಲಾದ್ರಲ್ಲೂ ಒಂದು 7ನೇ ತಿಂಗಳಾದ್ಮೇಲೆ ಅದಕ್ಕೇನೋ ಪ್ರಜ್ಞೆ ಬರುತ್ತೆ, 9 ತಿಂಗಳ ಆ ರೀತಿ ಪ್ರಜ್ಞೆ ಬರುತ್ತೆ ಹೇಳ್ತಾರೆ ವಿಜ್ಞಾನಿಗಳು. ಈಗಿನ ಸಂಶೋಧನೆಗಳೆಲ್ಲ ಯಾವಾಗ ಆ ಅಣು ಪ್ರಾರಂಭ ಆಗತ್ತಲ್ಲ ಗರ್ಭದಲ್ಲಿ, ಒಂದೇ ಒಂದು ಚೂರು ಆ ಕ್ರೋಮೋಸೋಮ ಏನೋ ಹೇಳ್ತಾರದು, ಅದ್ ಹಿಂಗ್ ಚಲನೆ ಪ್ರಾರಂಭ ಆಗತ್ತೆ, ಆಗ್ಲಿಂದನೇ ಚೈತನ್ಯ ಪ್ರಾರಂಭ. ಅಲ್ಲಿಂದನೇ ಪ್ರಾರಂಭ ಆಗತ್ತೆ. ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರ್ತೀನಿ ನಾನು, ಅದರಿಂದ ಹೊರಗೆ ಬರ್ತೀನಿ. ಬಂದ ತಕ್ಷಣ ನನ್ನ ಪ್ರಾರಂಭ ಅದು ಅವನತಿಯ ಕಡೆಗೆ ನಡೀತಾ ಇರತ್ತೆ, ಬದಲಾವಣೆಯ ಕಡೆ ನಡೀತಾ ಇರತ್ತೆ. ಗೊತ್ತಾಗೋದೇ ಇಲ್ಲ, ಯಾರ ಕೈಲೂ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಅದ್ರೊಳಗಡೆನೆ ದೇಹ ನಾನು ಅಂತ ಪ್ರಾರಂಭ ಆಗಿ ಬಾಲ್ಯವನ್ನ ಅನುಭವಿಸ್ತೀನಿ. ಬಾಲ್ಯದಿಂದ ಯೌವನಕ್ಕೆ ಬರ್ತೀನಿ, ಹೇಗ್ ಬರ್ತೀನಿ, ಯಾವಾಗ ಬರ್ತೀನಿ ಏನೂ ಗೊತ್ತಿಲ್ಲ. ತಾನೇ ಅದು ನಿಧಾನಕ್ಕೆ ವಿಕಾರ ಹೊಂದುತ್ತಿರತ್ತೆ, ನಮ್ಮ ಪ್ರಜ್ಞೆಗೆ ಬರೋದಿಲ್ಲ ಅದು. ಬಾಲ್ಯದಿಂದ ಯೌವನಕ್ಕೆ ಬರ್ತೀನಿ, ಯೌವನದಿಂದ ವೃದ್ಧಾಪ್ಯಕ್ಕೆ, ಬಾಲ್ಯದಿಂದ ಈ ಯೌವನದವರೆಗೂ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯೌವನದಲ್ಲಿ ಬಹಳ ಗಟ್ಟಿ ನಾನು ಅಂತ ಇರುತ್ತೆ, ತಿರ್ಗಾ ತಾನೇ ಇಳಿತಾ ಹೋಗುತ್ತೆ ವೃದ್ಧಾಪ್ಯಕ್ಕೆ, ಒಂದು ದಿನ ನಾಶ ಆಗುತ್ತೆ. ನನ್ನ ದೇಹವೇ, ನನ್ನ ದೇಹವನ್ನ ನಾನು ನೋಡ್ತೀನಲ್ಲ, ಇಲ್ಲಿವರೆಗೂ ನನ್ನ ದೇಹವನ್ನ ನೋಡಿದ್ನಲ್ಲ, ಬಾಲ್ಯ ಬಂದಿದ್ದೀನಿ ನೋಡಿದೀನಿ, ಯೌವನದಲ್ಲಿ ನೋಡಿದೀನಿ, ಈಗ ನಾನು ಯೌವನದ ಅವಸ್ಥೆ, ಮುಂದೆ ನಾನು ವೃದ್ಧಾಪ್ಯಕ್ಕೆ ಹೋಗ್ತೀನಿ, ಹೋಗೇ ಹೋಗ್ತೀನಿ. ಅದನ್ನ ಯಾರೂ ಬದಲಾವಣೆ ಮಾಡಕ್ಕಾಗಲ್ಲ.
ಈ ರೀತಿ ದೇಹಕ್ಕೆ ಬದಲಾವಣೆಗಳಿದೆ. ಈ ದೇಹವನ್ನ ನಾನು ನೋಡ್ಬೋದಲ್ಲ, ಈ ದೇಹ ಈ ರೀತಿ ವಿಕಾರ ಆಗತ್ತೆ ಅಂತ ನಾನು ಅರಿಬೋದಲ್ಲ. ನಾನು ಈ ದೇಹದ ಸ್ವಭಾವವೇ ಅದು. ಇಡೀ ಎಂತ ಮಹಾತ್ಮರೇ ಇರಲಿ, ಅವತಾರ ಪುರುಷರೇ ಇರಲಿ, ಯಾರ್ಯಾರು ಜಗತ್ತಿನಲ್ಲಿ ಜನ್ಮ ತಾಳ್ತಾರೋ ಅವ್ರು ಈ 6 ವಿಕಾರಗಳ ಒಳಗಾಗ್ತಾರೆ. ಅವ್ರು ಎಂತ ತಪಸ್ವಿಗಳೇ ಆಗಿರ್ಲಿ, 1000 ವರ್ಷ ತಪಸ್ಸನ್ನೇ ಮಾಡಿರ್ಲಿ, 1000 ವರ್ಷ ಆದ್ಮೇಲಾದ್ರೂ ಕ್ಷೀಣ ಆಗೋದೇ ಅದು. ಎಷ್ಟು ವರ್ಷ ಆದ್ರೂ ಅದನ್ನು ಒಟ್ಟು ಅದು ಬದಲಾವಣೆ ಅದ್ರ ಸ್ವಭಾವನೇ ಅದು. ಆ ದೇಹದ ಸ್ವಭಾವ ಇರೋದೇ ಹಾಗೆ. ಆ ರೀತಿ ಅದು ಈ ದೇಹ ವಿಕಾರಗಳನ್ನ ಹೊಂದುತ್ತೆ. ಆದ್ರೆ ನಾನು ವಿಕಾರ ಹೊಂದದೇ ಇರೋನು. ಇದನ್ನ ನಾನು ಜಾಸ್ತಿ ಲಕ್ಷ್ಯ ಕೊಟ್ಟು ನೋಡೋದು. ಈ ವಿಕಾರ ಹೊಂದೋದನ್ನ ನೋಡಿದ ತಕ್ಷಣ ನನ್ನ ಸ್ವಭಾವದ ಬಗ್ಗೆ ನನಗೆ ಗೊತ್ತಾಗುತ್ತೆ. ಯಾವಾಗ ಪ್ರತ್ಯೇಕತೆ ಬರುತ್ತೋ ಆಗ ನನ್ನ ಅರಿವಿನ ಸ್ವಭಾವ ಬರುತ್ತೆ. ಅದನ್ನ ಅವ್ರು ಹೇಳ್ತಿದ್ದಾರೆ, ಈ ದೇಹ ಷಡ್ ವಿಕಾರಗಳು ಬಹುರೂಪ ಒಡೆದೇಹ ನೀನು. ನೀನು ಬಹಳ ವಿಕಾರಗಳನ್ನ ಹೊಂದುತ್ತೀಯ, ಬದಲಾವಣೆಗಳನ್ನ ಹೊಂದುತ್ತೀಯ. ಬಾಲ್ಯದಲ್ಲಿ ಒಂದ್ ರೀತಿ ಇರ್ತೀಯ, ಯೌವನದಲ್ಲಿ ಒಂದ್ ರೀತಿ ಆಗ್ತೀಯ, ಮಧ್ಯದಲ್ಲಿ ಒಂದ್ ರೀತಿ ಆಗ್ತೀಯ, ವೃದ್ಧಾಪ್ಯಕ್ಕೆ ಒಂದು ದಿನ ಆಗ್ತೀಯ, ಒಂದು ದಿನ ನಾಶ ಆಗ್ತೀಯ. ಆದರೆ ಏಕರೂಪ ನಾನು ಯಾವಾಗಲೂ ಒಂದೇ ರೀತಿಯಾಗಿರ್ತೀನಿ. ನಾನು ಈ ರೀತಿ ಬದಲಾವಣೆಯನ್ನು ಹೊಂದವನಲ್ಲ. ನಾನು ಯಾವಾಗಲೂ ಏಕರೂಪ. ಕೆಡುವೆ ನೀನೆಂದೆಂದು ಅಂದ್ರೆ ಈ ರೀತಿ ಬದಲಾವಣೆ ಹೊಂದುತ್ತೀಯಲ್ಲ ನೀನು, ಯಾವಾಗ್ಲೂ ಒಂದೇ ರೀತಿ ಇರ್ತೀಯ ನೀನು. ಸುಮ್ನೆ ನಾನ್ ಬಳಸ್ಬೇಕಾರೆಲ್ಲ ಅಂತಿರ್ತೀನಿ, ನಾನ್ ಯಾವಾಗ್ಲೂ ಒಂದೇ ತರ ಇದ್ದೀನಿ, ನೀನ್ ಹಿಂಗೆಲ್ಲ ಬದಲಾವಣೆ ಆಗ್ತೀಯ. ನಾನ್ ಮೊದ್ಲಿಂದಾನು ಒಂದೇ ರೀತಿ ಇದ್ದೀನಿ. ಹೇಗಿರೋದಿಕ್ಕಾಗತ್ತೆ? ದೇಹ ಮನಸ್ಸು ಎಲ್ಲವೂ ಬದಲಾವಣೆ. ಎಲ್ಲವೂ ಪ್ರಕೃತಿಯಿಂದ ಅವೆಲ್ಲವೂ ಸೃಷ್ಟಿಯಾಗಿರೋದು. ಎಲ್ಲವೂ ಬದಲಾವಣೆ ಹೊಂದಿದೆ. ಬಾಲ್ಯದಲ್ಲಿರುವ ಮನಸ್ಸು ಈಗೆಲ್ಲಿದೆ ನನಗೆ, ಯೌವನದಲ್ಲಿರುವ ಮನಸ್ಸು ಮುಂದೆ ಬರೋದಿಲ್ಲ, ವೃದ್ಧಾಪ್ಯಕ್ಕೆ ಬರುವ ಮನಸ್ಸೇ ಬೇರೆ. ದೇಹಗಳು ಹಾಗೆ ಬದಲಾವಣೆ, ಮತ್ತೆ ಕೆಡತಾ ಹೋಗುತ್ತೆ. ಬರ್ತಾ ಬರ್ತಾ ವಯಸ್ಸಾಗ್ತಾ ತುಂಬಾ ಚೆನ್ನಾಗಾಗತ್ತೆ ದೇಹ. ಹೀಗಾಗಿ ಇದೆಲ್ಲವೂ ಕೆಡತ್ತೆ. ಇದು ಕೆಡುವೆ ನೀನೆಂದೆಂದು. ನಾನು ನಿತ್ಯನು, ನಾನು ಯಾವಾಗಲೂ ಇರುವಂತಹನು. ನಿತ್ಯನು ಅಂತಂದ್ರೆ ನಾನು ಯಾವಾಗಲೂ ಸತ್ಯವಸ್ತು, ಯಾವಾಗಲೂ ಈ ರೀತಿ ಕಾಣಿಸ್ಕೊಂಡು ಒಂದು ದಿನ ಮರೆಯಾಗುವಂತವ್ರಲ್ಲ. ಆ ಪುಸಿಘಟವೇ ಇದೆಯಲ್ಲ, ಅದು ಯಾವಾಗಲೂ ನಿತ್ಯ. ಅಂದ್ರೆ 4 ಅಭಾವಗಳಿದೆ: ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತ ಅಭಾವ. ಆ ಮಡಿಕೆ ದೃಷ್ಟಾಂತ ನೋಡಿದ್ರೆ ನಾನು ನಿತ್ಯ ಅಂತ ಗೊತ್ತಾಗತ್ತೆ. ಆ ಮಡಿಕೆ ಇದೆಯಲ್ಲ, ಮಣ್ಣು ಅನ್ನೋದು ಯಾವಾಗಲೂ ನಿತ್ಯವಾಗಿದೆ. ಮಡಿಕೆ ಅನ್ನೋದು ಕಾಣಿಸ್ತಿದೆ. ಆ ದೃಷ್ಟಾಂತದಲ್ಲಿ ಅರ್ಥ ಆಗತ್ತೆ. ಇಲ್ಲಿ ನನಗೆ ಅರ್ಥ ಆಗೋದ್ ಬಹಳ ಸ್ವಲ್ಪ ಕಷ್ಟ. ಯಾಕೆಂದ್ರೆ ದೇಹ ನಾನು, ಇಂದ್ರಿಯ ನಾನು, ಜೀವ ನಾನು ಅಂತಾನೆ ವಿಚಾರ ಮಾಡ್ತಿರ್ತೀನಲ್ಲ, ಹಾಗಾಗಿ ಅದ್ರೊಳಗಡೆ ಇರೋದ್ರಿಂದ ನನಗೆ ವಿಚಾರ ಗೊತ್ತಾಗೋದಿಲ್ಲ. ಆ ದೃಷ್ಟಾಂತವನ್ನ ನೋಡಿದ್ರೆ ನಮ್ಗೆ ಅದ್ರ ಅರಿವು ಆಗತ್ತೆ. ಈ ಮಣ್ಣಿದೆಯಲ್ಲ ಯಾವಾಗಲೂ ನಿತ್ಯವಾಗಿದೆ, ಅಲ್ಲಿ ಯಾವ ಬದಲಾವಣೆಗಳೂ ಆಗಿಲ್ಲ. ಅಲ್ಲಿ ಮಡಿಕೆ ಅಂತ ಏನು ಕಾಣಿಸುತ್ತಲ್ಲ, ಪ್ರಾಗ್ಭಾವ, ಮೊದ್ಲು ಇರ್ಲಿಲ್ಲ. ಮಣ್ಣು ಮೊದ್ಲು ಯಾವಾಗ್ಲೂ ಇರೋದು ಯಾವಾಗ್ಲೂ ಮಣ್ಣು. ಅದನ್ನ ಮಡಿಕೆ ಮಾಡ್ತೀವಿ, ಮಡಿಕೆ ಅಂತ ಕಾಣಿಸ್ತು. ಪ್ರಾಗ್ಭಾವ. ಪ್ರಧ್ವಂಸಾಭಾವ, ಒಡೆದೋಗುತ್ತೆ ಒಂದು ದಿನ ಅದು. ಪ್ರಧ್ವಂಸಾಭಾವ. ಅನ್ಯೋನ್ಯ ಅಭಾವ, ಇಲ್ಲಿ ಮಾತ್ರ ಇರುತ್ತೆ, ಇನ್ನೊಂದ್ ಕಡೆ ಇರೋದಿಲ್ಲ ಅದು. ಅನ್ಯೋನ್ಯ ಅಭಾವ. ಅತ್ಯಂತ ಅಭಾವ. ಆ ಮಡಿಕೆ ಅಂತ ನೀನ್ ಹೇಳ್ಬೇಕಾದ್ರೇನೆ ಅಲ್ಲಿ ಮಡಿಕೆ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಎಲ್ಲಾದ್ರೂ ನೋಡು, ಆ ಮಡಿಕೆಯ ಕಡೆ ನೀನ್ ಯಾವ ಕಡೆ ನೋಡಿದ್ರು ಬರೀ ಮಣ್ಣೆ ಇದೆ. ಅಲ್ಲೆಲ್ಲಿದೆ ಅಲ್ಲಿ ಮಡಿಕೆ ಅಂತ ಏನಾದ್ರೂ ಇದೆಯಾ? ನಾಮರೂಪಗಳು ನಿನಗೆ ಆ ರೀತಿ ಅನಿಸ್ತಿದೆ ನಿನಗೆ. ಈ ವ್ಯಾಸಪೀಠ ಅಂತ ಏನಿದೆ, ಇಲ್ಲಿ ವ್ಯಾಸಪೀಠ ಇದೆಯಾ? ಬರೀ ಇಲ್ಲೆಲ್ಲಾ ಇರೋದು ಮರನೇ. ನನಗೆ ವ್ಯಾಸಪೀಠ ಅಂತ ಕಾಣಿಸುತ್ತಲ್ಲ, ಬರೀ ನಾಮರೂಪಗಳ ಕಡೆ ಲಕ್ಷ್ಯ ನಂದು. ಆ ಮರಗೆಲ್ಸ ಮಾಡೋನ್ನ ಅದನ್ನ ಬರೀ ಮರ ಅಂತ ನೋಡ್ತಾರೆ. ಟೇಬಲ್ ಮಾಡೋದನ್ನ ಟೇಬಲ್ ಅಂತ ಏನಾರು ಇದೆಯಾ? ಬರೀ ಈಗ ಇಡೀ ಜಗತ್ತು ನಾಮರೂಪದಿಂದ. ನೀನ್ ಈಗ ಹೆಣ್ಣು ಗಂಡು ಪತಿ ಅಂತ ಅಂತೀಯ, ಅಲ್ಲಿರೋದು ಬರೀ ವ್ಯಕ್ತಿ. ಸತಿ ಅಂತೀಯ, ಅಲ್ಲಿರೋದು ಬರೀ ವ್ಯಕ್ತಿ. ನಾನು ಅದನ್ನ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅವೆಲ್ಲವೂ ನಾಮರೂಪಗಳನ್ನ ಕೊಟ್ಟು ನಾನು ಅಂತಿದ್ದೀನಿ. ನಿಜವಾಗ್ಲೂ ಇರೋದು ಯಾವುದು? ಆ ಮಡಿಕೆಯ ದೃಷ್ಟಾಂತ ನೋಡಿದ್ರೆ ಗೊತ್ತಾಗುತ್ತೆ. ಮಡಿಕೆ ಅನ್ನೋದೇನಾದ್ರು ಇದೆಯಾ ಅಲ್ಲಿ? ಅದು ಬರೀ ಒಂದು ದಿನ ಹಿಂಗ್ ಸುಮ್ನೆ ಕಾಣಿಸ್ತು ಮಣ್ಣೊಳಗಡೆ. ಮೊದ್ಲು ಇರ್ಲಿಲ್ಲ ಮಡಿಕೆ. ಮಣ್ಣಿರ್ಲಿಲ್ಲ ಅಂದಿದ್ರೆ ಮಡಿಕೆ ಕಾಣಿಸ್ತಿತ್ತ? ಅದಕ್ಕೆ ಅಸ್ತಿತ್ವನಾರು ಇದೆಯಾ ಮಡಿಕೆಗೆ? ಮಣ್ಣಿರೋದ್ರಿಂದ ಮಡಿಕೆಗೆ ಅಸ್ತಿತ್ವ. ಅದು ಒಂದು ದಿನ ಕಾಣಿಸ್ತು. ಹಾಗೆ ಈ ದೇಹ ಒಂದು ದಿನ ಕಾಣಿಸಿದೆ. ಮೊದ್ಲು ಎಲ್ಲಿದ್ದೆ ನಾನು? 20 ವರ್ಷದ ಹಿಂದೆ ನೀನ್ ಎಲ್ಲಿದ್ದೆ? ಈಗ ನೀನು ಕಾಣಿಸ್ಕೊಂಡಿದ್ಯಾ? ಒಂದು ದಿನ ಕಾಣಿಸ್ಕೊಂಡೆ, ಇನ್ನ ಒಂದು ದಿನ ಮರೆ ಆಗ್ತೀಯ.
ಹಾಗೆ ಹೇಗೆ ಮಡಿಕೆ ಒಂದು ದಿನ ಪ್ರಾಗ್ಭಾವ ಪ್ರಧ್ವಂಸ ಭಾವ ಒಡೆದೋಗುತ್ತೆ, ಒಂದು ದಿನ ನಾನು ನಾಶ ಆಗ್ತೀನಿ, ಆಗ ನಾನು ಇರೋದೇ ಇಲ್ಲ, ಎಲ್ಲಿ ಹೋಗ್ತೀನಿ ಏನಾಗ್ತೀನಿ ಅದೆಲ್ಲವೂ ರಹಸ್ಯ. ಸುಮ್ನೆ ಅವೆಲ್ಲವೂ ಆಮೇಲೆ ಕಥೆಗಳು, ಅಲ್ಲೋದ್ವಿ ಇಲ್ಲೋದ್ವಿ ಮುಂದೆ ಮಾಡಿದ್ವಿ, ಅದ್ ಯಾರೂ ಕಂಡಿಡಿಯೋದಕ್ಕಾಗೋದಿಲ್ಲ. ರಹಸ್ಯ ದೊಡ್ಡ ಸಾಗರ ಅದು. ಅದ್ರ ಎಲ್ಲಿ ಹೋಗ್ತೀವೋ ಆ ಕರ್ಮದ ಜಾಲದಲ್ಲಿ ಏನಾಗ್ತೀವೋ ಏನೂ ಗೊತ್ತಿಲ್ಲ. ಆ ಒಂದು ದಿನ ಕಾಣಿಸ್ಕೊಂಡೆ ಒಂದು ದಿನ ಮರೆಯಾಗ್ತೀನಿ. ಪ್ರಾಗ್ಭಾವ ಪ್ರಧ್ವಂಸ ಭಾವ ಅನ್ಯೋನ್ಯ ಭಾವ, ನಾನ್ ಬರೀ ಇಲ್ಲಿ ಮಾತ್ರ ಇರ್ಬೋದು, ಬೇರೆ ಈಗ ಮನೆಯಿಂದ ಬಂದಿದ್ದೀನಿ ನಾನು ಅಲ್ಲೇನಾರು ಇರಕ್ಕಾಗತ್ತಾ? ಅನ್ಯೋನ್ಯ ಅಭಾವ, ಆ ಎರಡು ಕಡೆನೂ ನಾನು ಇರೋದಿಕ್ಕಾಗೋದಿಲ್ಲ. ಅತ್ಯಂತ ಅಭಾವ, ನಾನು ಈಗ ಇದೀನಿ ಅಂತೀಯಲ್ಲ, ಈಗ್ಲೇ ನೀನಿಲ್ಲ, ಬರೀ ಸುಮ್ನೆ ಹಂಗ್ ಕಾಣಿಸ್ತಿದ್ಯಾ ನೀನು. ಇದು ಸ್ವಲ್ಪ ಶ್ರವಣ ಜಾಸ್ತಿ ಬೇಕು. ಶ್ರವಣವನ್ನ ತನ್ಮಯವಾಗಿ ಮಾಡಿದ್ರೆ, ಮನನವನ್ನ ಮಾಡ್ತಾ ಇದ್ರೆ ದರ್ಶನ ತಾನೇ ಆಗತ್ತೆ. ನಾನೇ ಅತ್ಯಂತ ಅಭಾವನ, ನಾನ್ ಇಲ್ವೇ ಇಲ್ವಾ? ಇದೇ ಅತ್ಯಂತ ಶ್ರೇಷ್ಠ. ರಮಣ ಮಹರ್ಷಿಗಳು ಜ್ಞಾನ ಅಂದ್ರೆ ಇದೇನೆ, ನೀನ್ ಇಲ್ವೇ ಇಲ್ಲ. ಯಾವಾಗ ಇದು ಅರ್ಥ ಆಗಲ್ಲೋ ಮೊದ್ಲಿಂದ ಹೇಳ್ಕೊಂಡು ಹೋಗ್ತಾರೆ ನೋಡಿ, ಹೀಗೆ ಅಂತ ಅವಾಗ ಮೊದ್ಲಿಂದ. ಉತ್ತಮೋತ್ತಮ ಅಧಿಕಾರಿ ಇದೊಂದೇ ಮಾತು, ಅತ್ಯಂತ ಅಭಾವ. ಏನ್ ಕಾಣಿಸ್ತಿದೀನಿ, ನಾನು ಇದೀನಿ, ದೇಹ ನನಗಿದೆ, ಮೋಹ ಮಮಕಾರ ಇದೆ, ಮನಸ್ಸಿದೆ, ನಾನು ಇಂಥವ್ರು ಸಾಧನೆ ಮಾಡ್ಬೇಕು, ಹಾಗೆ ಹೀಗೆ ಏನೇ ನಿನ್ ವ್ಯಕ್ತಿಯಾಗಿ ಭಾವಿಸ್ತೀಯಲ್ಲ, ನೀನೇ ಇಲ್ಲ, ಬರೀ ನೀನು ಕಾಣಿಸ್ತಾ ಇರೋದು. ಆ ಮಡಿಕೆ ಕಡೆ ನೋಡು, ಹಾಗೆ ಮಡಿಕೆ ದೃಷ್ಟಾಂತ ನೋಡು, ಮಡಿಕೆಗೆ ಏನಾರು ಅಸ್ತಿತ್ವ ಇದೆಯಾ ಅಲ್ಲಿ? ಅದು ಕಾಣಿಸ್ಬೇಕಾದ್ರಾರು ಇದೆಯಾ ಅಲ್ಲಿ? ಯಾವ ಕಡೆನಾದ್ರೂ ನೋಡು, ಮಡಿಕೆ ಅಂತ ಹೇಳು ನೋಡೋಣ. ಅದು ಮಡಿಕೆ ಅನ್ನೋದಕ್ಕೆ ಅಸ್ತಿತ್ವ ಇದೆ ಅನ್ನೋದಕ್ಕೆ ತೋರ್ಸು ಏನಾದ್ರು. ಕಂಠದ ಕಡೆ ನೋಡಿ ಹೇಳ್ತೀಯಾ? ಮುಟ್ಟು, ಅಲ್ಲೆಲ್ಲಾ ಕಡೆ ಮುಟ್ಟು ನೋಡು, ಬರೀ ಮಣ್ಣೆ ಇದೆ. ಮಧ್ಯಭಾಗ ಮುಟ್ಟು ನೋಡು, ಅಲ್ಲೂ ಮಣ್ಣೆ ಇದೆ. ಯಾವ ಕಡೆ ನಿನಗೆ ಅಲ್ಲಿ ಮಡಿಕೆ ಅಂತ ಇದೆ? ಬರೀ ನಾಮರೂಪಗಳ ಅದ್ರದ್ದು ಆಕಾರ ನೋಡಿ ಅದಕ್ಕೊಂದು ಹೆಸರು ಕೊಟ್ಟಿದ್ಯಾ. ಹಾಗೆ ಈ ದೇಹದ ದೇಹ ಅನ್ನೋದು ಒಂದು ನಾಮ, ದೇಹ ಅಂತ ಇದಕ್ಕೊಂದು ಹೆಸರು, ಇದಕ್ಕೊಂದು ಆಕಾರ, ಈ ರೀತಿ ಒಂದು ಆಕಾರ ಇದೆ. ಬರೀ ಆಕಾರ ನಾಮದಿಂದ ನಿನ್ನ ಎಲ್ಲಾ ಕ್ರಿಯೆಗಳು ನಡೀತಾ ಇರೋದು. ಹೇಗೆ ಆ ಮಡಿಕೆ ಅಂದ ತಕ್ಷಣನೇ ಆ ಕ್ರಿಯೆಗಳು ಪ್ರಾರಂಭ ಆಯ್ತಲ್ಲ, ಅದು ಒಳ್ಳೆಯ ಕ್ರಿಯೆಗಳು, ಅದು ಕೆಟ್ಟದಕ್ ಬಳಸ್ತೆ, ಇದು ಒಳ್ಳೇದಕ್ ಬಳಸ್ತೆ, ಮೈಲ್ಗೆ ಎಲ್ಲ ಮಡಿಕೆ ಅಂದ ಮೇಲೆ ನೀನ್ ಮಣ್ಣಿನ ಕಡೆ ಲಕ್ಷ್ಯ ಕೊಟ್ರೆ ಎಲ್ಲಿದೆ ಅಲ್ಲಿ ಮಡಿಕೆ? ಅದೆಲ್ಲ ಈಗ ಚಿನ್ನದ ಆಭರಣಗಳನ್ನ ಮಾಡ್ತೀವಿ, ಚಿನ್ನದಲ್ಲೇನೆ ಕೃಷ್ಣನ ಮಾಡ್ದೆ, ರಾಧೆ ಮಾಡ್ದೆ, ಇಲ್ಲ ರಾಮನ್ ಮಾಡ್ದೆ, ಯಾರನ್ನಾರು ಅದ್ರನ್ನೆಲ್ಲಾ ಮಾಡ್ದೆ. ಚಿನ್ನದಲ್ಲಿ ಏನಾರು ಬದಲಾವಣೆ ಆಗಿದ್ಯಾ? ಚಿನ್ನ ಬದಲಾವಣೆ ಆಗ್ಬಿಟ್ಟು ರಾಮ ಆಗ್ಬಿಟ್ಟಿದಾನ? ಅಲ್ಲೇನಾರು ಕೃಷ್ಣ ಆಗಿದಾನ? ಅದನ್ನ ಅಕ್ಕ ಸಾಲಿಗ, ಅದೇ ಚಿನ್ನ ಮಾಡೋರು ಅದನ್ನ ರಾಮಕೃಷ್ಣ ಅಂತ ನೋಡ್ತಾರೋ ಚಿನ್ನ ಅಂತ ನೋಡ್ತಾರೋ? ಅದನ್ನ ಆ ಚಿನ್ನದಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಆ ಚಿನ್ನ ಏನಾದ್ರು, ಈಗ ಕೃಷ್ಣನ್ ಮೂಗು ಮಾಡಿದೀವಿ, ಚಿನ್ನದಲ್ಲಿ ಏನಾದ್ರು ಕೃಷ್ಣನ ಮೂಗು ಅಂತಿದ್ಯಾ? ಬರೀ ನನಗೆ ನಾಮರೂಪಗಳನ್ನ ಕಡೆ ನೋಡ್ತಿದ್ದೀನಿ. ಆ ಮೂಗು ಅಂತಿನಲ್ಲ, ಅಲ್ಲೆಲ್ಲ ಮುಟ್ಟಿದ್ರು ಬರೀ ಚಿನ್ನನೇ ಇರೋದು. ಕಣ್ಣು ಅಂತಿನಲ್ಲ, ಅಲ್ಲೂ ಚಿನ್ನನೇ ಇರೋದು. ಕಿವಿ ಅಂತೀನಿ ಕೃಷ್ಣಂದು, ಅಲ್ಲೂ ಚಿನ್ನನೇ ಇರೋದು. ಆ ಇಡೀ ವಿಗ್ರಹದಲ್ಲಿ ಚಿನ್ನ ಬಿಟ್ಟೇನಿದೆ? ಬರೀ ನಾನು ಆ ನಾಮರೂಪಗಳನ್ನ ನೋಡಿ ಆ ರೀತಿ ಅಂತಿದ್ದೀನಿ, ಆ ನಾಮರೂಪಗಳು ಅಸ್ತಿತ್ವದಲ್ಲಿ ಇಲ್ಲ. ಹಾಗೆ ಈ ದೇಹ ನೀನು ಅಂತ ಏನ್ ಅಂತಿದ್ಯಲ್ಲ, ಈ ದೇಹ ನಾಮರೂಪಗಳು ಇದು ನಿತ್ಯ ಅಲ್ಲ. ಅದನ್ನ ಅವ್ರು ಹೇಳ್ತಿದ್ದಾರೆ. ಕೆಡುವೆ ನೀನೆಂದೆಂದು, ನೀನ್ ಕೆಡ್ತೀಯ, ಒಂದು ದಿನ ಕಾಣಿಸ್ಕೊಂಡಿದ್ಯಾ, ಬರೀ ಮಧ್ಯದಲ್ಲಿ ಒಂದು ಕಾಣಿಸ್ಕೊಂಡಂಗ್ ಕಾಣಿಸ್ತೀಯ, ಒಂದು ದಿನ ಮರೆ ಆಗ್ತೀಯ. ಮಧ್ಯದಲ್ಲಿ ಕಾಣಿಸೋಂಥದ್ದು ಏನ್ ಅಸ್ತಿತ್ವ ಇದೆಯಾ? ಪ್ರಾಗ್ಭಾವ, ಅದು ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಅಭಾವ. ಆದ್ರೆ ನಾನ್ ಯಾವಾಗ್ಲೂ ನಿತ್ಯ. ನಾನ್ ಈ ರೀತಿ ಯಾವಾಗ್ಲೋ ಒಂದು ದಿನ ಕಾಣಿಸ್ಕೊಂಡವನಲ್ಲ. ನೀನು ಕಾಲಕ್ಕೆ ಒಳಪಟ್ಟಿದ್ಯಾ. ನೀನು ಬಾಲ್ಯದಲ್ಲಿ ಒಂದು ಕಾಲ ನಿನಗೆ, ಈಗ ಕಾಲ ಬೇರೆ ನಿಂದು, ಮುಂದೆ ವಯಸ್ಸಾಗತ್ತೆ ನಿನಗೆ, ಮರೆಯಾಗ್ತೀಯ. ನೀನು ಕಾಲದ ಪ್ರಭಾವಕ್ಕೊಳಗಾಗಿ ಬದಲಾವಣೆ ಆಗ್ತಾ ಹೋಗ್ತಿದ್ಯಾ. ಆದ್ರೆ ನಾನ್ ಆ ರೀತಿ ಇಲ್ಲ, ನಾನ್ ಯಾವಾಗಲೂ ನಿತ್ಯವಾಗಿರ್ತೀನಿ. ನನಗೆ ಕಾಲದ ಸ್ಪರ್ಶವೇ ಇಲ್ಲ. ಕಾಲದ ಸ್ಪರ್ಶ ಎಲ್ಲವೂ ಇರೋದು ಈ ಜೀವನಿಗೆ, ಈ ವ್ಯಕ್ತಿಗೆ, ಈ ದೇಹ ನಾನು ಅನ್ನೋದಕ್ಕೆ. ಅದನ್ನ ಅವ್ರು ಹೇಳ್ತಿದ್ದಾರೆ. ಕಡೆಗೆ ನೀನಹೆ ಮಣ್ಣು, ಮುಂದೆ ಏನಾಗ್ತೀಯ ನೀನು? ನಾನ್ ದೇಹ ಬಿಟ್ಮೇಲೆ ಏನು ಮಣ್ಣಗಾಗ್ತಾರೆ? ಈ ದೇಹದ ಅಸ್ತಿತ್ವವೇ ಅಷ್ಟು. ಏನ್ ಇಷ್ಟೊಂದು ಇದ್ರ ಮೇಲೆ ನನಗೆ ತಾಧ್ಯಾತ್ಮ ಇದೆಯಲ್ಲ, ನಾನ್ ಸತ್ತ ಮೇಲೆ ಏನ್ ಮಣ್ಣಿಗೆ ಹಾಕೋದು? ಮಣ್ಣಲ್ಲಿ ಒಂದಾಗಿ ಹೊಟ್ಟೋಗ್ತೀನಿ, ಏನಾಗ್ತೀನಿ ಗೊತ್ತೇ ಇಲ್ಲ. ಅಲ್ಲಿ ಎಲ್ಲಾ ಇಂದ್ರಿಯಗಳು ಅಲ್ಲಿ ಮಣ್ಣೊಳಗೆ ಸೇರೊಟ್ಟೋಗ್ಬಿಡತ್ತೆ, ನಾಶ ಆಗ್ತೀನಿ ನಾನು. ಇಷ್ಟೊಂದು ಇಲ್ಲಿ ಏನ್ ಇದೀನಿ ನಾನು, ನನಗೆ ಬಿಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂತೆಲ್ಲ ಪ್ರಕೃತಿನೇ ಬಿಡಿಸ್ಬಿಡತ್ತಲ್ಲ, ಸಾವು ಅಂತ ಬರುತ್ತಲ್ಲ, ಆಗ ಈ ದೇಹ ಏನಾಗತ್ತೆ? ಏನೂ ಚೈತನ್ಯ ಇಲ್ಲ. ಇದು ನಿಜವಾಗೂ ಅದಕ್ಕೆ ಚೈತನ್ಯ ಇದ್ದಿದ್ರೆ ಇರ್ಬೇಕಿತ್ತಲ್ಲ.
ಸಾವು ಬಂದಾಗ ಏನ್ ದೇಹ ಎಷ್ಟು ವಿಕಾರ ಆಗತ್ತೆ. ಅದನ್ನ ಯಾರೂ ಜಾಸ್ತಿ ದಿನ ಇಟ್ಕೊಳಕ್ ಆಗಲ್ಲ, ಗಂಟೆ ಮೇಲೆ ಇಟ್ಕೊಳಕ್ ಆಗಲ್ಲ. ಬೇಗ ಅದನ್ನ ಶವ ಸಂಸ್ಕಾರ ಮಾಡ್ಬೇಕು ಅಂತಾರೆ. ಅಷ್ಟು ವಾಸನಮಯ ಅದು, ಅಷ್ಟು ಕೆಡತ್ತೆ ಅದು, ಕೆಟ್ಟಿರೋದದು. ಮತ್ ಲಾಸ್ಟ್ಗೆ ಅದ್ ಮಣ್ಣೊಳಗಡೆ ಹೋಗೋದು. ಯಾರದು? ನನ್ನ ದೇಹ. ನಾನೇನ್ ಇವಾಗ ಇದೀನಿ ಅಂತ ಬಹಳ ಅಹಂಕಾರ, ಇದ್ರ ಬಗ್ಗೆ ಬಹಳ ವಿಪರೀತ ವ್ಯಾಮೋಹ ಮೋಹ ಎಲ್ಲಾ ಮಾಡ್ತೀನಲ್ಲ, ಇದು ಒಂದು ದಿನ ನಾಶ ಆಗುವಂತದ್ದು. ಅದನ್ನ ಕಡೆಗೆ ನೀನಹೆ ಮಣ್ಣುಗ್ ಹೋಗಂತದ್ ನೀನು. ಆದ್ರೆ ನಾನು ವಸ್ತು, ಯಾವಾಗ್ಲೂ ಇರೋಂಥವ್ ನಾನು. ಈ ಮಡಕೆ ಮಡಕೆ ಹೊಡೆಯುತ್ತೆ, ಮಣ್ಣೇನಾದ್ರೂ ಆಗುತ್ತಾ? ಹಾಗೆ ನಾನು ಯಾವಾಗ್ಲೂ ಇರುವಂತದ್ದು. ಈ ದೇಹ ಮಣ್ಣಾಗತ್ತೆ. ಈ ದೇಹ, ಮನಸ್ಸು, ವ್ಯಕ್ತಿ, ಜೀವ ಇವನ್ ಮರೆಯಾಗ್ತಾನೆ. ನಾನ್ ಯಾವಾಗಲೂ ಮರೆಯಾಗದೆ ಇರೋಂಥದ್ದು. ನಾನ್ ಯಾವಾಗಲೂ ಇರುವಂತಹ ಅಖಂಡವಾದ ಚೈತನ್ಯ ವಸ್ತು ನಾನು. ಅರಿವಿನ ಬಯಲು ನಾನು. ಚಿದಾಕಾಶ ನಾನು. ಚಿದಾನಂದ ರೂಪ ನಾನು. ಆನಂದ ಸ್ವರೂಪ ನಾನು. ಯಾವಾಗಲೂ ತೃಪ್ತ ನಾನು, ನಿತ್ಯ ತೃಪ್ತ ನಾನು, ಪೂರ್ಣ ವಸ್ತು ನಾನು, ಅಖಂಡವಾದ ಚೈತನ್ಯ ವಸ್ತು ನಾನು. ಈ ದೇಹ ಮರೆಯಾಗತ್ತೆ, ನಾನ್ ಮರೆಯಾಗಲ್ಲ. ಈ ದೇಹ, ವ್ಯಕ್ತಿ ಇವನ್ ಮರೆಯಾಗ್ತಾನೆ. ನಾನ್ ಯಾವಾಗಲೂ ಇರುವಂತಹವನು. ಅದನ್ನ ಅವ್ರ ಮುಂದೆ ಒಂದ್ ಅವಸ್ಥೆಯೊಳು ಇರ್ಪ ನೀನು. ಏನ್ ನನ್ಗೆ ಈಗ ದೇಹ ಭಾವ ಇದೆ, ನನಗ್ ಗೊತ್ತಾಗಲ್ಲ, ನಾನು ಈ ದೇಹದಿಂದ ಬಿಟ್ಟು ನನಗೆ ಇರೋದಕ್ಕಾಗಲ್ಲ, ಮನಸ್ಸು ಇವೆಲ್ಲವೂ ನನಗಿದೆ, ವ್ಯಕ್ತಿ ನಾನಿದ್ದೀನಿ ಅಂತೀಯಲ್ಲ, ಎಲ್ಲಿದೆಯಾ ನೀನು? ಬರೀ ಎಚ್ಚರದಲ್ಲಿ ಮಾತ್ರ ಇರೋದು ನೀನು. ಬೇರೆ ಕಡೆ ತೋರ್ಸು ನೀನಿರೋದು. ಈಗೇನ್ ನಾನ್ ಕೂತಿದೀನಿ, ಕೇಳ್ತಿದೀನಿ, ನನ್ಗೆ ಅರ್ಥ ಆಗತ್ತೆ, ಅರ್ಥ ಆಗಲ್ಲ, ಏನೇನ್ ನೀನ್ ಮಾತಾಡ್ತೀಯಲ್ಲ, ನಾನ್ ಶಾಸ್ತ್ರ ಬೇಕು, ನನ್ ಕಲ್ತಿದೀನಿ, ಇಲ್ಲ ಅಧ್ಯಯನ ಮಾಡ್ತಿದೀನಿ, ಶ್ರವಣ ಮಾಡ್ತಿದೀನಿ, ಗುರುಗಳಿದ್ದಾರೆ, ಇಲ್ಲಿ ಪ್ರವಚನ ಕೇಳ್ತಿದೀನಿ, ನನ್ ಜೀವನ ಇದೆ, ನಂದೊಂದ್ ಮನೆ ಇದೆ, ಹೆಂಡತಿ ಮಕ್ಳಿದಾರೆ, ನನ್ ಮನೆಗ್ ಹೋಗ್ಬೇಕು, ಏನೇನ್ ಇದೆಯಲ್ಲ ನಿನ್ಗೆ, ಈ ವ್ಯಕ್ತಿ ಅಂತ ಜೀವ ನೀನ್ ಇದೆಯಲ್ಲ, ನೀನು ಇದೊಂದೇ ಅವಸ್ಥೆಯಲ್ಲಿರೋದು ನೀನು. ತೋರ್ಸು ಇನ್ನೆರಡು ಅವಸ್ಥೆಯಲ್ಲಿದ್ರೆ. ಇಡೀ ನಿನ್ನ ಬದುಕಿರೋದೇ ಈ ಮೂರ್ ಅವಸ್ಥೆ ಬಿಟ್ಟು ಯಾರೂ ಇರೋದಕ್ಕಾಗೋದಿಲ್ಲ. ಯಾರ್ಯಾರಿಗೆ ಈ ದೇಹ ಬಂದಿದ್ಯೋ ಅವ್ರಿಗೆ ಮೂರ್ ಅವಸ್ಥೆಯಲ್ಲೇ ಇರೋದು. ಈ ಮೂರ್ ಅವಸ್ಥೆಯಲ್ಲಿ ನೀನ್ ಇರೋದ್ ಬರೀ ಒಂದೇ ಅವಸ್ಥೆಯಲ್ಲೇ. ಈ ಎಚ್ಚರದ ಅವಸ್ಥೆ ಬಿಟ್ಟು ಎಲ್ಲಿದ್ಯಾ ನೀನು? ಏನ್ ಕನ್ಸಲ್ಲಿದ್ಯಾ ನೀನು? ಈ ಎಚ್ಚರದೊಳಗಡೆನೆ ಇದ್ದು ಅಲ್ಲೇ ಬಡ್ಬಡ್ಸೋದು. ನಾನ್ ಅಂತವನು, ನಾನ್ ಇಂಥವ್ರು, ನಾನ್ ಇಂಥ ಪಾಪಿ, ನಾನ್ ಪುಣ್ಯವಂತ, ನಾನ್ ಶ್ರೇಷ್ಠ, ಕನಿಷ್ಠ, ಪಂಡಿತ, ಪಾಮರ, ನಾನ್ ಮೋಹ ಮಮಕಾರ, ಏನೇನ್ ನಾನ್ ಮಾತಾಡ್ತೀನಿ, ಏನೇನ್ ಬಡ್ಬಡಿಸ್ತೀನಿ, ಏನೇನ್ ನನ್ ಚಿಂತನ ಇದೆ, ಇಡೀ ನನ್ನ ಇಡೀ ಬದುಕಿರೋದೇ ಈ ಎಚ್ಚರದಲ್ಲಿ. ಇದನ್ ಬಿಟ್ಟು ಬೇರೆ ಇನ್ನೆಲ್ಲಿದೆ ನನ್ನ ಜೀವನ? ಕನಸಿನಲ್ಲಿದೆಯಾ ನಂದು? ಅಲ್ಲಿ ಈ ಎಚ್ಚರದ ಒಂದು ಚೂರು ಅಲ್ಲಿ ಸ್ಪರ್ಶ ಇಲ್ಲ. ಈ ಕನಸವನು ಮರೆಯಾದ್ರೇನೆ ಅವೆರಡು ಅವಸ್ಥೆಗಳು ಬರೋದು. ಈ ಕನಸ ಒಂದು ಚೂರು ಇರಬಾರ್ದು, ಇವನ್ ಪೂರ್ತಿ ನಾಶ ಆಗ್ಬೇಕು. ಇವನ್ ನಾಶ ಆದಾಗ್ಲೇ ನಿದ್ದೆ ಬರೋದು. ನಿದ್ರೆ ಎಲ್ಲಿ ಬರುತ್ತೆ? ಯಾವಾಗ ನನಗೆ ತುಂಬಾ ನಿದ್ರೆ ಬರ್ತಾ ಇಲ್ಲ, ನನಗೆ ತುಂಬಾ ಆಲೋಚನೆ, ಎಚ್ಚರದವನಿಗೆ ಬಹಳ ವಿಪರೀತ ವಾಸನೆಗಳು ಕಾಡ್ತಿದೆ ಅಂತ. ಯಾರಿಗೆ ಎಚ್ಚರದಲ್ಲಿ ವಿಪರೀತ ವಾಸನೆಗಳಿರತ್ತಲ್ಲ ಅವ್ರಿಗೆ ನಿದ್ರೆ ಕಡಿಮೆ ಇರುತ್ತೆ. ಯಾರಿಗೆ ಇದ್ರದ್ದು ತಮೋ ಗುಣದವ್ರಿಗೂ ಬರುತ್ತೆ. ಹಾಗಾಗಿ ಈ ಎಚ್ಚರದವನು ಇದೊಂದೇ ಅವಸ್ಥೆಯಲ್ಲಿರೋದು ನೀನು. ಇಲ್ಲೇ ಮಾತ್ರ ನೀನ್ ಶಾಸ್ತ್ರ ಕೇಳೋದು, ಶ್ರವಣ ಕೇಳಕ್ ಬರ್ತೀನಿ, ನಾನು ಇಲ್ಲಿ ಬಂದಿದ್ದೀನಿ, ಕೂತಿದ್ದೀನಿ, ನನ್ ಗಂಡ ಇದಾರೆ, ನನ್ ಮನೆ ಇದೆ, ಎಲ್ಲಾ ಹೇಳೋದು ಈ ಎಚ್ಚರದಲ್ಲೇನೆ. ಎಚ್ಚರ ಬಿಟ್ಟು ಕನಸು ಹೋದಾಗ ಹೇಳ್ತೀಯ? ಕನಸಿನಲ್ಲೇ ಬೇರೆ, ಅಲ್ಲಿ ನೀನೇ ಇದೇ ಗಂಡ ಮಕ್ಕಳೆಲ್ಲ ಅಲ್ಲಿ ಬರ್ತಾರ ನಿನ್ ಜೊತೆಗೆ, ಅವ್ರೆಲ್ಲಾರು ಬರ್ತಾರೆ. ನೀನ್ ಮಲಗ್ದಾಗ ಅವ್ರೆಲ್ಲಾರು ನಿನ್ ಜೊತೆಗ್ ಬರ್ತಾರೆ, ನೀನ್ ಎದ್ದಾಗ ಅವ್ರೆಲ್ಲಾರು ಜೊತೆಗ್ ಬರ್ತಾರ. ಅವ್ರೆಲ್ಲಾರು ಇರ್ತಾರೆ, ನೀನೊಬ್ಳೆ ಹೋಗ್ತೀಯ. ನೀನೊಬ್ಳೆ ನಿದ್ರೆ ಮಾಡಕ್ ಹೋಗೋದು, ಅಲ್ಲಿ ಯಾರೂ ಬರೋದೇ ಇಲ್ಲ. ಈ ನಿದ್ರೆಗೆ ಹೋಗ್ಬೇಕಾದ್ರೆ ಇಡೀ ಎಚ್ಚರ ಪೂರ್ತಿ ಇರ್ಬಾರ್ದು. ಒಂದೇ ಒಂದ್ ಚೂರ್ ಇದೆ ಅಂದ್ರೆ ಅದು ಬೇರೆ, ಅದು ಕನಸು, ಬಡಬಡಿಕೆ, ಕಲ್ಪನೆಗಳೆಲ್ಲ ಇರುತ್ತೆ ಹೊರ್ತು ಅದು ನಿದ್ರೆ ಅಲ್ಲ. ನಿನಗೆ ಗಾಢ ನಿದ್ರೆ ಬರ್ಬೇಕಂದ್ರೆ ಇಡೀ ಎಚ್ಚರದವನು ಏನ್ ತುಂಬಾ ನಾನ್ ಇರ್ಲೇಬೇಕು, ನಾನ್ ಇಲ್ಲ ಅಂದ್ರೆ ಆಗಲ್ಲ ಅಂತ ಗಾಬರಿ ಏನ್ ಆಗ್ತೀಯಲ್ಲ, ಒಂದು ಸೆಕೆಂಡ್ ಹೊಟ್ಟೋಗುತ್ತೆ ನಿದ್ರೆಯಲ್ಲಿ. ಹೇಗ್ ಹೋಗ್ತೀಯಾ, ಏನ್ ಹೋಗ್ತೀಯ, ನನ್ನನ್ ಕೇಳಿ ಹೋಗೋದೇ ಇಲ್ಲ. ಪ್ರಕೃತಿಯಲ್ಲೇ ಅಷ್ಟು ಸಾಮರ್ಥ್ಯ. ನಿದ್ರೆ ಹೊಟ್ಟೋಗ್ತೀನಿ. ಎಲ್ಲೋದೆ, ಏನಾದೆ, ಏನೂ ಪ್ರಜ್ಞೆ ಇಲ್ಲ. ಅಲ್ಲಿ ಬಾಯಿ ತಕ್ಕೊಂಡ್ ಮಲಗಿರ್ತೀನಿ, ಹೆಂಗೋ ಮಲಗಿರ್ತೀನಿ, ಯಾವ ರೀತಿ ಇರ್ತೀನಿ ಏನೂ ಇಲ್ಲ. ಅಲ್ಲಿ ತುಂಬಾ ಮಾನ ಅಪಮಾನ ಎಲ್ಲ ಅನ್ಕೋತಿರ್ತೀನಲ್ಲ, ಅಲ್ಲಿ ಏನೂ ಪ್ರಜ್ಞೆ ಇಲ್ಲ. ಹೆಂಗ್ ಬೇಕಾದ್ರೂ ಬಾಯಿ ತಕ್ಕೊಂಡ್ ಮಲಗಿರ್ಬೋದು, ಬೊರ್ಕೆ ಹೊಡಿತಾ ಇರ್ತೀನಿ, ಏನೂ ಪ್ರಜ್ಞೆ ಇಲ್ಲ ಅಲ್ಲಿ. ಇಡೀ ಎಚ್ಚರದವನ್ ಇಲ್ದೇ ಇದ್ದಾಗ್ಲೇ. ಈ ಎಚ್ಚರದವನೆಲ್ಲ ತಾನೇ ಈ ದೇಹ ಅಂತ ಇರೋದ್ ನಾನು. ಈ ಎಚ್ಚರ ಆದಾಗ ತಾನೇ ನನ್ಗೊಂದ್ ದೇಹ ಇದೆ, ನಾನೆಲ್ಲ ಅಂತ. ಮತ್ತೇನ್ ನಿನಗೆ ಅಂತ ಅಸ್ತಿತ್ವ ಇದೆ ಅಂತ ಅಷ್ಟೊಂದ್ ಭ್ರಮೆ ಮಾಡಿ, ಅಷ್ಟೊಂದ್ ಅದ್ರ ಮೇಲೆ ನಿನಗೆ ಇಷ್ಟ ಪಡ್ತೀಯಲ್ಲ, ಎಲ್ಲಿದೆ ನಿನಗೆ ಅಸ್ತಿತ್ವ? ಬರೀ ಒಂದೇ ಈ ಎಚ್ಚರದಲ್ಲಿ ಮಾತ್ರ ಇರೋದು ನೀನು. ಎಚ್ಚರದಲ್ಲಿ ಮಾತ್ರ ನಿನ್ಗೆಲ್ಲ ಇವೆಲ್ಲ ಉಂಟಾಗ್ತಿರೋದು.
ಸುಖ ದುಃಖ ಏನೇನ್ ಮಾತಾಡ್ತೀಯ, ಶಾಲೆ ಕಾಲೇಜು, ನನ್ ವಿದ್ಯಾಭ್ಯಾಸ, ನೌಕರಿ, ಏನೇನ್ ಮಾತಾಡ್ತೀಯ ಎಚ್ಚರದಲ್ಲಿ ಮಾತ್ರ. ಕನಸು ನಿದ್ರೆಯಲ್ಲಿ ಇಲ್ವೇ ಇಲ್ಲ ನೀನು. ಈ ಮೂರನ್ನು ದಿನಾ ನೀನ್ ಅನ್ಭವಿಸ್ತೀಯ. ಈ ಎಚ್ಚರದಲ್ಲಿ ಮಾತ್ರ ಬಹಳ ಗಟ್ಟಿ ಗಟ್ಟಿ ಅಂತ ನೀನ್ ಅನ್ಕೊಳ್ತೀಯಲ್ಲ. ಬರೀ ಒಂದೇ ಅವಸ್ಥೆಯಲ್ಲಿರೋದು ಈ ದೇಹ, ಇನ್ನೆರಡು ಅವಸ್ಥೆಯಲ್ಲಿ ಬೇರೆ ದೇಹನೇ. ನಿದ್ರೆಯಲ್ಲಂತೂ ದೇಹದ ಅನುಭವನೇ ಇಲ್ಲ. ಕನಸಲ್ಲಿ ಇನ್ನೊಂದ್ ದೇಹ ಸೃಷ್ಟಿ ಮಾಡ್ಕೊಂಡಲ್ಲ ನೀನೇನೆ. ಅಲ್ಲೇ ಒಂದು ದೇಹ ಸೃಷ್ಟಿ ಮಾಡ್ಕೊಂಡೆ, ಅಲ್ಲೇನಾರು ಬಂತ ಈ ದೇಹ? ಈ ದೇಹ ಇಲ್ಲಿ ಮಂಚದ ಮೇಲೆ ಮಲಗಿದೆ, ಅಲ್ಲಿ ಬೆಂಗಳೂರಲ್ಲಿ ಇದೆಯಾ? ಅಲ್ಲಿ ಇನ್ನೊಂದ್ ದೇಹ ಸೃಷ್ಟಿ ಮಾಡ್ಕೊಂಡಲ್ಲ ನೀನು. ಹಾಗಾಗಿ ಬರೀ ಎಚ್ಚರದಲ್ಲಿರೋ ಈ ದೇಹಕ್ಕೆ ಯಾಕೆ ಇಷ್ಟೊಂದು ಅಭಿಮಾನ ಮಾಡ್ತೀಯ? ಅದನ್ನ ಅವ್ರು ಹೇಳ್ತಾರೆ, ಒಂದ್ ಅವಸ್ಥೆಯೊಳಿರ್ಪ ನೀನು ಅಖಿಳಾವಸ್ಥೆಯೊಂದು ಒಂದು ತಿರುಹೆ ನಾನು. ನಾನ್ ಯಾವಾಗ್ಲೂ ಇರ್ತೀನಿ. ನಾನು ಈ ರೀತಿ ನಿನ್ ರೀತಿ ಅಲ್ಲ. ಎಚ್ಚರದಲ್ಲಿ ಬಂದು ಅಲ್ಲಿ ಮಾತ್ರ ನಾನಿದ್ದೀನಿ, ಕನ್ಸಲ್ಲಿ ಇನ್ನೊಂದ್ ದೇಹ, ನಿದ್ರೆಯಲ್ಲಿ ಇದ್ದೇ ಇರೋದು, ಈ ತರ ನನ್ನ ಸ್ವಭಾವ ಅಲ್ಲ. ನಾನ್ ಯಾವಾಗ್ಲೂ ಇರುವಂತಹನು ನಾನು. ಅಖಂಡವಾದ ಚೈತನ್ಯ ವಸ್ತು ನಾನು. ಈ ರೀತಿ ಬದಲಾವಣೆ, ಈ ದೇಹ ಬದಲಾವಣೆ ಹೊಂದುತ್ತೆ, ನಾನ್ ಈ ರೀತಿ ಬದಲಾವಣೆ ಹೊಂದವರಲ್ಲ. ನಾನ್ ಯಾವಾಗಲೂ ನಿತ್ಯವಾಗಿರೋಂಥವ್ರು. ಅರಿವಿನ ಸ್ವರೂಪ ನಾನು, ಇರುವಿನ ಸ್ವರೂಪ ನಾನು, ಆನಂದ ಸ್ವರೂಪ ನಾನು. ಇಷ್ಟ ಆರಾಮಾಗಿರೋದ್ ಬಿಟ್ಟು ನೀನು ಯಾಕೆ ಅದ್ರೊಳಗಡೆ ಒದ್ದಾಡ್ತೀಯ? ಆ ದೇಹದೊಳಗಡೆ, ಆ ಭ್ರಮೆ ಒಳಗಡೆ ಯಾಕೆ ಅಷ್ಟೊಂದು ಇದ್ ಮಾಡ್ತೀಯ? ಸುಖ ದುಃಖ ಅನ್ಭವಿಸ್ತೀಯ? ಏನ್ ಕಡಿಮೆ ದುಃಖ ಸುಖ ದುಃಖನ ಅದು? ಎಷ್ಟು ಸುಖ ಇದೆಯೋ ಅದ್ರ ಜೊತೆಗೆ ಅದನ್ನು ಇರುತ್ತೆ. ಬರೀ ದುಃಖ ಇದ್ದಿದ್ರೆ ಯಾರು ಇರ್ತಿರ್ಲಿಲ್ಲ, ಬರೀ ಸುಖ ಇದ್ದಿದ್ರು ಯಾರು ಇರ್ತಿರ್ಲಿಲ್ಲ. ಎರಡೂ ಮಿಶ್ರಣ ಅದು. ಸುಖನೂ ಆಗ್ತಿದೆ, ದುಃಖನೂ ಆಗ್ತಿದೆ. ಯಾಕೆ ಅದ್ರೊಳಗಡೆ ಇರ್ತೀಯ ನೀನು? ನೀನ್ ಇರೋದು ಆರಾಮಿರೋನು ನೀನು. ನೀನೇ ಸುಮ್ನೆ ಹೋಗಿ ಹೋಗಿ ಕಷ್ಟ ಮಾಡ್ಕೊಳ್ಳೋದು ನನಗ್ ಬಹಳ ಕಷ್ಟ ಅಂತ. ಯಾರು? ಎಚ್ಚರದ ಒಳಗಡೆ ಇರೋನೆ. ಅವನೇ ಭ್ರಮಿಸೋದು, ಅವನೇ ನಾ ದೇಹ ಅನ್ಕೊಂಡ ಅವನೇ ಭ್ರಮಿಸ್ತಾ ಇದ್ದಾನೆ. ಅವನೇ ಎಲ್ಲ ಅವನ ಭಾವನೆಗಳ ಎಚ್ಚರದಲ್ಲಿರೋನಿಗೆ. ನನ್ ದೇಹ ನಾನು, ಇಂಥವ್ರು ನಾನು, ಹಿಂಗ್ ಮಾಡ್ಬೇಕು, ಆ ಸಾಧನ ಈ ಸಾಧನ, ಗುರುಗಳು ಬರ್ಬೇಕು, ಕೃಪೆ ಆಗ್ಬೇಕು, ಅವ್ರದಾಗ್ಬೇಕು, ಇದಾಗ್ಬೇಕು, ಸಾಧಕರದು. ಇನ್ನು ವ್ಯವಹಾರದವ್ರದ್ದು, ನನ್ ಹೆಂಡತಿ ಇಲ್ಲಿ, ನನ್ ಗಂಡನ್ಗೆ ನಾನ್ ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಮಕ್ಕಳ ಜವಾಬ್ದಾರಿ, ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ಇಲ್ದೇನೆ ನಾನ್ ಬದುಕದೇ ಇಲ್ಲ, ಎಲ್ಲಾ ಮಾತಾಡೋನ್ ಎಚ್ಚರದಲ್ಲೇ ಮಾತ್ರ. ಇವನ್ಗಿರೋದು ಇದೊಂದೇ ಅವಸ್ಥೆ. ಕನಸಲ್ಲಿ ಇವನ್ ಇಲ್ವೇ ಇಲ್ಲ. ನಿದ್ರೆಗೆ ಹೋದ ತಕ್ಷಣ ಒಂದು ಚೂರು ಇವನಿಲ್ಲ. ಈ ರೀತಿ ನಂದಲ್ಲ ಸ್ವಭಾವ. ನಾನ್ ಯಾವಾಗ್ಲೂ ಇರೋಂಥವನು ನಾನು. ಈ ರೀತಿ ದೇಹದಕ್ಕೆ ಎಚ್ಚರದಕ್ಕೆ ಒಳಗಾಗೋನಲ್ಲ. ಈ ಎಚ್ಚರವನ್ನು ಅರಿಯುವ ಅರಿವು ನಾನು, ಕನಸನ್ನು ಅರಿಯುವ ಅರಿವು ನಾನು, ನಿದ್ರೆಯನ್ನು ಅರಿಯುವ ಅರಿವು ನಾನು, ಈ ಮೂರು ಅವಸ್ಥೆಯನ್ನು ಅರಿಯುವ ಸಾಕ್ಷಿ ನಾನು. ನಾನು ಇರೋದೇ ನನ್ನ ಸ್ವರೂಪ ಅದು. ಈಗ ಇಲ್ಲಿ ಹೇಳಿದ್ಮೇಲೆ ನಾನು ಆಗೋದಿಲ್ಲ. ಇರೋದು ನನ್ನ ಸ್ವರೂಪ ಅದು. ನಾನ್ ಇವುಗಳಗಡೆ ಬಂದು ಬಂದು ನಾನ್ ಭ್ರಮೆಯಿಂದ ಒಳಗಾಗಿದ್ದೀನಿ. ಎಚ್ಚರದಲ್ಲಿ ಬರ್ತೀನಿ, ಅಲ್ಲೆಲ್ಲ ಅನ್ಭವಿಸ್ತೀನಿ, ಕನ್ಸಿಗೆ ಹೋಗ್ತೀನಿ, ನಿದ್ರೆ ಮಾಡ್ತೀನಿ. ಎಚ್ಚರ ಕನಸು ಈ ಮೂರೊಳಗಡೆನೆ ಓಡಾಡ್ತಾ ಇದ್ದೀನಿ. ನನ್ ಸ್ವಭಾವನೇ ಅಲ್ಲ ಅದು. ನನ್ನ ಸ್ವಭಾವ ಯಾವಾಗಲೂ ಇರುವಂತದ್ದು. ಒಂದ್ ಅವಸ್ಥೆಯೊಳಿರ್ಪ ನೀನು ಅಖಿಳಾವಸ್ಥೆ ಒಂದು ತಿರುವೆ ನಾನು. ಭೂತ ವಿಕೃತಿ ಅಂದವೆನಿಪೆ ನೀನು. ಪಂಚಭೂತಗಳಿಂದ ವಿಕಾರ ಅದರಿಂದ ಮಿಶ್ರಣ ಆಗಿರೋನು ನೀನು. ನಿರ್ವಿಕೃತಿ ನಾನು ಈ ರೀತಿ ಆಗಿರೋನಲ್ಲ. ಕುಂದು ಹೆಚ್ಚು ನೀನು, ಹೆಚ್ಚು ಕಡಿಮೆ ಆಗ್ತೀಯ, ಸೊರಗ್ತೀಯ, ಸೊಕ್ತೀಯ, ಸಣ್ಣಗಾಗ್ತೀಯ, ದಪ್ಪ ಆಗ್ತೀಯ, ಈ ರೀತಿ ಆಗೋನು ನೀನು. ನಾನ್ ಆ ರೀತಿ ಅಲ್ಲ, ಯಾವಾಗಲೂ ಒಂದೇ ರೀತಿ ಇರುವ ನಾನು, ಸಮವಾನು. ಸಮಯ ಆಯ್ತು, ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.